ಹಳಗನ್ನಡ ಸಾಹಿತ್ಯ ಅಂದ್ರೆ ಏನು, ಎಲ್ಲಿಂದ ಎಲ್ಲಿವರೆಗೆ ಹಳಗನ್ನಡ ಸಾಹಿತ್ಯ ಆರಂಭವಾಗುತ್ತೆ, ಹಳಗನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂತ ಕಾವ್ಯ ಪ್ರಕಾರಗಳು ಯಾವುವು ಮತ್ತು ಹಳಗನ್ನಡ ಸಾಹಿತ್ಯದ ಸ್ವರೂಪ ಲಕ್ಷಣಗಳೇನು, ಇಂತಹ ಮೌಲಿಕವಾದ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಬಂದಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಂದಿನ ವಿಷಯವನ್ನ ಆರಂಭಿಸ್ತಿದ್ದೇನೆ. ತಮ್ಮೆಲ್ಲರಿಗೂ ಇನ್ನೊಂದು ಸಾರಿ ಆತ್ಮೀಯವಾದ ನಮಸ್ಕಾರ. ರಸಾನುಭವದ ಸುಂದರ ಅಭಿವ್ಯಕ್ತಿಯೇ ಸಾಹಿತ್ಯ ಅಂತ ಹೇಳ್ತಾರೆ ಸಾಹಿತ್ಯವನ್ನ ಬಲ್ಲಂತಹ ವಿದ್ವಾಂಸರು. ಅಂದ್ರೆ ಯಾವುದು ನಮ್ಮಲ್ಲಿ ರಸೋತ್ಪಾದನೆ ಮಾಡುತ್ತದೆಯೋ, ಯಾವುದು ಓದಿದಾಗ ನಮಗೆ ಖುಷಿ ಅನಿಸುತ್ತದೆಯೋ, ಯಾವುದನ್ನ ಕೇಳಿದಾಗ ಮನಸ್ಸಿಗೆ ಆಹ್ಲಾದಕರ ವಾತಾವರಣ ಉಂಟಾಗುತ್ತದೆಯೋ ಅದನ್ನ ಸಾಹಿತ್ಯ ಅಂತ ನಾವು ಹೇಳ್ತೀವಿ. ಇದು ಸಹೃದಯನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಕ್ಕಂತ ಮಾತು. ಆದ್ರೆ ಕವಿಯಾದವನಿಗೆ ತನ್ನಲ್ಲಿರ್ತಕ್ಕಂತ ಅನುಭವವನ್ನ ರಸವತ್ತಾಗಿ ಹೊರ ಹಾಕ್ತಕ್ಕಂತ ಒಂದು ಲಿಖಿತ ಸ್ವರೂಪ ಅಥವಾ ಮೌಖಿಕ ಸ್ವರೂಪದ ಅಭಿವ್ಯಕ್ತಿ ಸಾಹಿತ್ಯ ಅಂತ ನಾವು ಹೇಳ್ತೀವಿ. 450ರ ಹಲ್ಮಿಡಿ ಶಾಸನದಿಂದ ಹಿಡಿದುಕೊಂಡು ಇವತ್ತಿನವರೆಗೂ ಇರತಕ್ಕಂತ ವಿಪುಲವಾದ ಸಾಹಿತ್ಯ. ಹೀಗೆ ಒಟ್ಟು ಭಾಷಾ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸವಿದೆ ಅಂತ ಹೇಳ್ತೀವಿ. ಹಾಗೆಯೇ ಸಾಹಿತ್ಯದ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಕನ್ನಡ ಸಾಹಿತ್ಯಕ್ಕೆ 1500 ವರ್ಷಗಳ ಹೆಚ್ಚು ಕಡಿಮೆ 1500 ವರ್ಷಗಳ ಇತಿಹಾಸ ಇದೆ ಅಂತಕ್ಕಂಥ ಮಾತನ್ನ ನಾವು ಒಪ್ಕೊಳ್ತಕ್ಕಂಥದ್ದು. ಈ 1500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಸಾಹಿತ್ಯವನ್ನ ಬೇರೆ ಬೇರೆ ವಿದ್ವಾಂಸರು ಭಾಷಾ ದೃಷ್ಟಿಯಿಂದ, ಮತ ಧರ್ಮಗಳ ದೃಷ್ಟಿಯಿಂದ ವಿಭಾಗವನ್ನ ಮಾಡ್ತಾರೆ. ಅದರಲ್ಲಿ ನರಸಿಂಹಾಚಾರ್ಯರು ಮಾಡಿರ್ತಕ್ಕಂಥ ಒಂದು ವಿಭಾಗ ಅಂದ್ರೆ ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ, ಈ 4 ವಿಭಾಗಗಳನ್ನ ಅಧ್ಯಯನದ ಅನುಕೂಲಕ್ಕಾಗಿ ಎಲ್ಲ ವಿಶ್ವವಿದ್ಯಾಲಯಗಳು ಬಳಸುವುದನ್ನ ನಾವು ನೋಡ್ತೀವಿ. ಆದ್ರೆ ಪೂರ್ವದ ಹಳಗನ್ನಡ ಅಂತಕ್ಕಂಥದ್ದು ಹಳಗನ್ನಡದಲ್ಲಿ ಸೇರಿಸಿ ಅಧ್ಯಯನ ಮಾಡೋದ್ರಿಂದ ಒಟ್ಟು 3 ರೀತಿಯಾಗಿರ್ತಕ್ಕಂಥ ಅವಸ್ಥೆಗಳು. ಒಂದು ಹಳಗನ್ನಡ, ಎರಡನೇದು ನಡುಗನ್ನಡ, ಮೂರನೇದು ಹೊಸಗನ್ನಡ ಅಥವಾ ಆಧುನಿಕ ಕನ್ನಡ ಅಂತ ಕರಿತೀವಿ. ಇವತ್ತಿನ ದಿನ ನಾವು ಹಳಗನ್ನಡ ಸಾಹಿತ್ಯ ಅಂದ್ರೆ ಆರಂಭದಿಂದ ಹಿಡಿದು ಆರಂಭ ಅಂದ್ರೆ ನಾವು ಹೆಚ್ಚು ಕಡಿಮೆ ಹಲ್ಮಿಡಿ ಶಾಸನವೇ ನಮ್ಮ ಸಾಹಿತ್ಯಕ್ಕೆ ಮೂಲವಾಗಿ ನಿಲ್ಲುವುದರಿಂದ ನಾವು ಹಲ್ಮಿಡಿ ಶಾಸನದಿಂದ ಹಿಡಿದುಕೊಂಡು 10ನೇ ಶತಮಾನದವರೆಗಿನ ಒಟ್ಟು ಕಾಲಘಟ್ಟವನ್ನ ನಾವು ಹಳಗನ್ನಡ ಅಂತ ಕರಿತೀವಿ. ಇದೊಂದು ಕ್ಷಾತ್ರಯುಗ ಅಂದ್ರೆ ಯುದ್ಧವೇ ಪ್ರಧಾನವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ರಚನೆಯಾಗಿರ್ತಕ್ಕಂಥ ಸಾಹಿತ್ಯ. ಹಾಗಾಗಿ ಈ ಯುದ್ಧ ಅಂತಕ್ಕಂಥದ್ದು ಒಂದು ವೀರ ಮೌಲ್ಯ ಆಗಿತ್ತು. ಹಾಗಾಗಿ ಇಂಥ ವಿಚಾರಗಳನ್ನು ಇಟ್ಕೊಂಡು ಸಾಹಿತ್ಯವನ್ನು ಬರೀತಕ್ಕಂಥ ಕವಿಗಳನ್ನ ಕಾಣ್ತೀವಿ ಈ ಒಂದು ಯುಗದಲ್ಲಿ. ಸಂಸ್ಕೃತ ಭಾಷೆಯ ಪ್ರಭಾವ ಈ ಒಂದು ಸಾಹಿತ್ಯದ ಮೇಲೆ ಬಹಳಷ್ಟು ತೀವ್ರತರವಾಗಿದ್ದು, ಶಾಸ್ತ್ರ ಸಾಹಿತ್ಯ, ಶಾಸನ ಸಾಹಿತ್ಯ, ಚಂಪು ಸಾಹಿತ್ಯದ ಜೊತೆಗೆ ಗದ್ಯ ಸಾಹಿತ್ಯ ಕೂಡ ನಮಗೆ ಇಲ್ಲಿ ಕಂಡು ಬರ್ತಕ್ಕಂತ ಒಂದು ಅಂಶ. ಹೀಗಾಗಿ 10ನೇ ಶತಮಾನದವರೆಗಿನ ಈ ಕಾಲಘಟ್ಟದ ಸಾಹಿತ್ಯವನ್ನ ಹಳಗನ್ನಡ ಸಾಹಿತ್ಯ ಅಂತ ನಾವು ಅಧ್ಯಯನ ಮಾಡತಕ್ಕಂತ ಸಂದರ್ಭ. ಒಟ್ಟಾಗಿ ಶ್ರೀ ವಿಜಯ ಜೊತೆಗೆ ಪಂಪ, ರನ್ನ, ಪೊನ್ನ, ಜನ್ನ ಮೊದಲಾದ ಕವಿಗಳು ಇಲ್ಲಿ ಬರೋದಷ್ಟೇ ಅಲ್ಲದೆ ಜೈನ ಹಾಗೂ ಬೌದ್ಧ ಧರ್ಮಗಳ ಒಂದಿಷ್ಟು ಪ್ರಭಾವಗಳನ್ನ ನಾವಿಲ್ಲಿ ಕಾಣ್ತೀವಿ. ಅಂದ್ರೆ ಆ ಪ್ರಭಾವಗಳ ಹಿನ್ನೆಲೆಯಲ್ಲಿ ಸಾಹಿತ್ಯ ಕೃತಿಗಳು ರಚನೆಯಾಗಿದ್ದನ್ನ ನಾವಿಲ್ಲಿ ನೋಡ್ತಕ್ಕಂಥದ್ದು. ಒಟ್ಟಾರೆ ಹಳಗನ್ನಡ ಸಾಹಿತ್ಯದ ಪ್ರಮುಖ ಪ್ರೇರಣೆಗಳು ಯಾವುವು ಅಂದ್ರೆ ಈ ಒಂದು ಸಾಹಿತ್ಯ ಹುಟ್ಟಬೇಕಾದ್ರೆ ಒಂದಿಷ್ಟು ಬಾಹ್ಯ ಪ್ರೇರಣೆ ಪ್ರಭಾವಗಳು ಇರ್ತಕ್ಕಂಥದ್ದು. ಅದರಲ್ಲಿ ಮೊಟ್ಟ ಮೊದಲಾಗಿ ಧಾರ್ಮಿಕ ಪ್ರೇರಣೆಗಳು. ವಿದ್ಯಾರ್ಥಿಗಳೇ, ನಮ್ಮ ಕವಿಗಳು ಹುಟ್ಟಿ ಬೆಳೆದಂತ ಪರಿಸರದಲ್ಲಿ ಬಹಳಷ್ಟು ಪ್ರಮುಖವಾಗಿ ಒಪ್ಪಿಕೊಂಡಿರ್ತಕ್ಕಂಥ ಒಂದು ಅಂಶ ಅಂದ್ರೆ ಅದು ಮತಧರ್ಮಗಳು. ಆಯಾ ಕಾಲಘಟ್ಟದಲ್ಲಿ ಬಹಳ ಪ್ರಚಲಿತವಾಗಿರುವ ಮತ್ತು ಬಹಳ ಪ್ರಭಾವಶಾಲಿಯಾಗಿರ್ತಕ್ಕಂಥ ಧರ್ಮಗಳನ್ನ ಇಟ್ಕೊಂಡು ಆ ಧರ್ಮಗಳ ಸಾರ ಅಥವಾ ಆ ಧರ್ಮಗಳು ಬರ್ತಕ್ಕಂಥ ಸಂದೇಶಗಳು, ಅಲ್ಲಿ ಬರ್ತಕ್ಕಂಥ ವಿಷಯಾಂಶಗಳ ಆಧಾರದ ಮೇಲೆ ಕನ್ನಡ ಸಾಹಿತ್ಯ ನಿಂತಿರ್ತಕ್ಕಂಥದ್ದು.
ಹಾಗಾಗಿ 10ನೇ ಶತಮಾನದಲ್ಲಿ ನಮಗೆ ಮುಖ್ಯವಾಗಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೂ ಬೌದ್ಧ ಧರ್ಮಕ್ಕೆ ಒಂದಿಷ್ಟು ಸಂಬಂಧಪಟ್ಟಂತ ಕೃತಿಗಳು ಸಿಗುತ್ತವೆ ಅಂತಕ್ಕಂಥದನ್ನ ಬಹಳ ಹೆಮ್ಮೆ ಅಂತ ಹೇಳ್ಬೇಕಾದಂತ ಅಂಶ. ಹೀಗಾಗಿ ಧರ್ಮ ಅಂತಕ್ಕಂಥದ್ದು ನಮ್ಮ ಕವಿಗಳಿಗೆ ಚಾಟಿಯಂತೆ ಕೆಲಸ ಮಾಡಿದೆ ಅಂತಕ್ಕಂಥ ವಿದ್ವಾಂಸರ ಮಾತನ್ನ ಗಮನಿಸಿ ಹೇಳುತ್ತಾದ್ರೆ ಧಾರ್ಮಿಕ ಪ್ರಭಾವಗಳು ಸಾಹಿತ್ಯದ ಮೇಲೆ ಬಹಳಷ್ಟು ಇವೆ ಅನ್ನೋದನ್ನ ನಾವು ಒಪ್ಕೊಳ್ತಕ್ಕಂಥದ್ದು. ಸಾಹಿತ್ಯ ಅಂತಕ್ಕಂಥದ್ದು ಸಮಾಜದ ಪ್ರತಿಬಿಂಬ ಮತ್ತು ಗತಿಬಿಂಬ ಅಂತ ಹೇಳ್ತೀವಿ. ಪ್ರತಿಯೊಂದು ಸಾಹಿತ್ಯವು ಧರ್ಮ, ವರ್ಗ, ವರ್ಣ ಜೊತೆಗೆ ಅವತ್ತಿನ ಕಾಲದ ವಿದ್ಯೆ, ಆಡಳಿತ ಈ ಎಲ್ಲ ವಿಚಾರಗಳನ್ನ ಗರ್ಭೀಕರಿಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮಠಮಾನ್ಯಗಳು, ಅಗ್ರಹಾರಗಳು ಜೊತೆಗೆ ಬ್ರಹ್ಮಪುರಿಗಳು, ಘಟಿಕಾಸ್ಥಾನಗಳು ಇವೆಲ್ಲವೂ ಕೂಡ ನಮ್ಮ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದ್ದನ್ನ ನಾವು ಇಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ಮುಖ್ಯವಾಗಿ ನಾನು ಹೇಳಿದರೆ 2 ಧರ್ಮಗಳು ಹಳೆಗನ್ನಡ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿರ್ತಕ್ಕಂಥದ್ದು. ಅದರಲ್ಲಿ ಮೊದಲಿದು ಬೌದ್ಧ ಧರ್ಮ. ಕರ್ನಾಟಕದಲ್ಲಿ ಕ್ರಿಸ್ತಕ ಪೂರ್ವ 3ನೇ ಶತಮಾನದಲ್ಲಿ ಬಹಳ ಪ್ರಚಲಿತವಾಗಿರ್ತಕ್ಕಂಥ ಈ ಧರ್ಮ ಮುಂದೆ 1,500 ವರ್ಷಕ್ಕೂ ಮೇಲ್ಪಟ್ಟು ತನ್ನ ಛಾಪನ್ನ ಮೂಡಿಸಿಕೊಂಡು ಬಂದಿರತಕ್ಕಂಥದ್ದು. ಅಶೋಕ ಅಂತಕ್ಕಂಥ ಒಬ್ಬ ಮಹಾ ಸಾಮ್ರಾಟನು ಕೂಡ ಈ ಧರ್ಮದ ಪ್ರಚಾರಕ್ಕಾಗಿ ಮತ್ತು ಪ್ರಸಾರಕ್ಕಾಗಿ ಧರ್ಮ ಬೋಧಕರನ್ನ ಕರ್ನಾಟಕದ ವನವಾಸಿ ಮತ್ತು ಮಹಿಷ ಮಂಡಲ ಇಲ್ಲಿಗೆ ಕಳಿಸಿಕೊಟ್ಟಿದ್ದ ಅಂತ ನಾವು ಕೇಳ್ತೀವಿ. ಅಷ್ಟೇ ಅಲ್ಲದೆ ಈ ಧರ್ಮವನ್ನ ಪ್ರಚಾರ ಮಾಡಲಿಕ್ಕೆ ಶ್ರೀಲಂಕೆಗೆ ತನ್ನ ಮಕ್ಕಳನ್ನು ಕೂಡ ಕಳಿಸಿಕೊಟ್ಟದನ್ನ ಇತಿಹಾಸದಲ್ಲಿ ನಾವು ಕೇಳ್ತೀವಿ ಮತ್ತು ಓದ್ತೀವಿ. ಹಾಗಾಗಿ ಒಟ್ಟಾರೆ ಏನಪ್ಪಾ ಅಂದ್ರೆ ಬೌದ್ಧ ಧರ್ಮದ ಅಂಶಗಳು ಸಾಹಿತ್ಯದ ಮೇಲೆ ಪ್ರಭಾವ ಬೀರೋಕೆ ಕರ್ನಾಟಕದಲ್ಲಿ ಒಂದಿಷ್ಟು ಅಂಶಗಳು ಇತ್ತು. ಅದಕ್ಕೆ ಒಂದು 4-5 ಉದಾಹರಣೆಗಳನ್ನ ಹೇಳಬಹುದು. ಮುಖ್ಯವಾಗಿ ಬೌದ್ಧ ಧರ್ಮದಲ್ಲಿ ಬನವಾಸಿಯಲ್ಲಿ ಬೌದ್ಧ ಸಂಗ್ರಾಮಗಳಿದ್ದವು ಅನ್ನೋದನ್ನ ತನ್ನ ಬರಹದಲ್ಲಿ ಹೇಳ್ತಕ್ಕಂಥದ್ದು. ಹಾಗೆ ಬಳ್ಳಿಗಾವಿ ಶಾಸನದಲ್ಲಿ ಕೂಡ ಬೌದ್ಧ ವಿಹಾರಗಳಿಗೆ ಭೂಮಿಯನ್ನ ದಾನ ಕೊಟ್ಟಿದ್ರು ಅಂತಕ್ಕಂಥ ಉಲ್ಲೇಖ ನಮಗೆ ಸಿಗ್ತಕ್ಕಂಥದ್ದು. ಜೊತೆಗೆ ತಾರಾ ಭಗವತಿ ದೇವಾಲಯ ಕೂಡ ಇತ್ತು ಅನ್ನೋದನ್ನ ಈ ಶಾಸನ ನಮಗೆ ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಗೋಕರ್ಣದ ಹತ್ತಿರ ಇರ್ತಕ್ಕಂಥ ತೊರ್ಕೆ ಅಂತಕ್ಕಂಥ ಒಂದು ಊರು ಬೌದ್ಧ ಕೇಂದ್ರ ಆಗಿತ್ತು ಅಂತಕ್ಕಂಥ ಒಂದು ಊಹೆಯನ್ನು ಕೂಡ ಬಹಳಷ್ಟು ವಿದ್ವಾಂಸರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಶಾಸನದಲ್ಲಿ ಹಲವಾರು ಬೌದ್ಧ ಧರ್ಮದ ಮತ್ತು ಬೌದ್ಧ ಧರ್ಮವನ್ನ ಅನುಸರಿಸಿರ್ತಕ್ಕಂಥ ಊರುಗಳ ಹೆಸರು ಸಿಗ್ತಾ ಹೋಗ್ತದೆ. ಬಳ್ಳಿಗಾವಿ, ಬನವಾಸಿ, ಕೋಳಿವಾಡ ಇವೆಲ್ಲ ಬೌದ್ಧ ಸ್ಮಾರಕಗಳು ನಮಗೆ ಸಿಗೋದ್ರಿಂದ ಬೌದ್ಧ ಧರ್ಮ ಕರ್ನಾಟಕದಲ್ಲಿ ಬಹಳಷ್ಟು ಪ್ರಚಲಿತವಾಗಿತ್ತು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಾಧಾರಗಳು. ಮುಖ್ಯವಾಗಿ ಶಾತವಾಹನರ ಕಾಲದಲ್ಲಿ ಈ ಧರ್ಮ ಬಹಳ ಪ್ರಚಲಿತವಾಗಿತ್ತು ಅನ್ನೋದಕ್ಕೂ ಕೂಡ ಬಹಳಷ್ಟು ನಮಗೆ ಆಧಾರಗಳು ಸಿಗ್ತಕ್ಕಂಥದ್ದು. ಒಟ್ಟಾರೆ ಈ ಎಲ್ಲ ಅಂಶಗಳು ಅಂದಿನ ಕವಿಗಳಿಗೆ ಅಂದ್ರೆ 10ನೇ ಶತಮಾನದ ಕವಿಗಳಿಗೆ ಅಥವಾ ಅದಕ್ಕೆ ಹಿಂದೆ ಇರ್ತಕ್ಕಂಥ ಕವಿಗಳಿಗೆ ಒಂದಿಷ್ಟು ಪ್ರೇರಣೆಗಳನ್ನ ಒದಗಿಸಿರಬಹುದು. ಆ ಪ್ರೇರಣೆಗಳು ಸಾಹಿತ್ಯಿಕ ಅಂಶಗಳಾಗಿ ಬೆಳಕಿಗೆ ಬಂದಿರಬಹುದು ಅಥವಾ ರಚನೆಗೊಂಡಿರಬಹುದು ಅನ್ನೋದನ್ನ ನಾವಿಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತಕ್ಕಂಥ ಒಂದು ಸಂಗತಿ. ಇನ್ನು 2ನೇ ಒಂದು ಧರ್ಮದು ಜೈನ ಧರ್ಮ. ಅಹಿಂಸಾ ಪರಮೋ ಧರ್ಮ ಅಂತಕ್ಕಂಥ ಮೂಲ ಸೂತ್ರವನ್ನ ಇಟ್ಕೊಂಡು ಭಾರತೀಯ ತತ್ವಜ್ಞಾನದ ಎಲ್ಲ ಸೂತ್ರಗಳನ್ನ ತನ್ನಲ್ಲಿ ಹಿಡಿದಿಟ್ಟುಕೊಂಡಿರತಕ್ಕಂಥ ಧರ್ಮ. 24 ಜನ ತೀರ್ಥಂಕರರು ಜೊತೆಗೆ ಅವರ ಭವಾವಳಿಗಳು, ಅವರ ಕರ್ಮ ಸಿದ್ಧಾಂತಗಳು, ಏಳು ಬೀಳುಗಳು ಈ ಎಲ್ಲವುಗಳನ್ನ ಇಟ್ಕೊಂಡು ಹಲವಾರು ಜಿಜ್ಞ ಕವಿಗಳು ಕನ್ನಡ ಸಾಹಿತ್ಯವನ್ನ ಸೃಷ್ಟಿ ಮಾಡಿದ್ದನ್ನ ನಾವು ಸಾಹಿತ್ಯ ಚರಿತ್ರೆಯಲ್ಲಿ ಓದ್ತೀವಿ. ಹೀಗೆ ಧರ್ಮಗಳ ಪ್ರಭಾವ ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯದ ಮೇಲೆ ರಾಜಕೀಯ ಪ್ರಭಾವಗಳು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು. ಅದನ್ನ ನಾವು ರಾಜಾಶ್ರಯ ಅಂತ ಹೇಳ್ತೀವಿ. ಎಷ್ಟು ವಿಶೇಷವಾಗಿತ್ತು ಅಂದ್ರೆ ಇದು ಕವಿಗಳಿಗೆ ಆಶ್ರಯ ನೀಡುವುದರ ಮೂಲಕ ರಾಜರುಗಳು ಬಹಳ ಉನ್ನತ ಸ್ಥಾನವನ್ನ ಕಲ್ಪಿಸಿಕೊಂಡ್ರು. ಹಾಗೆ ರಾಜರನ್ನ ಹೊಗಳುವ ಮೂಲಕ ಕವಿಗಳು ಕೂಡ ಒಳ್ಳೊಳ್ಳೆ ರಾಜನ ಆಸ್ಥಾನದಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡ್ರು. ಹಾಗಾಗಿ ಕರ್ನಾಟಕದಲ್ಲಿ ಬಹಳಷ್ಟು ರಾಜಮನೆತನಗಳು
ಗಂಗ ವಂಶದ ಕೆಲವು ರಾಜರನ್ನ ಬಿಟ್ರೆ ಬಹಳಷ್ಟು ರಾಜರು ಏನಪ್ಪಾ ಅಂದ್ರೆ ಜೈನ ಧರ್ಮವನ್ನ ಪೋಷಿಸಿದವರು ಅಂತಕ್ಕಂಥದ್ದು. ಹಾಗಾಗಿ ರಾಷ್ಟ್ರಕೂಟರು, ಹೊಯ್ಸಳರು, ಗಂಗರು, ಜೊತೆಗೆ ಚಾಲುಕ್ಯರು ಮೊದಲಾದ ರಾಜವಂಶಸ್ಥರು ಜೈನ ಧರ್ಮವನ್ನ ಸಾಹಿತ್ಯದ ಮೂಲಕ ಬೆಳೆಸಿರ್ತಕ್ಕಂಥವರು. ಆ ಒಂದು ಕಾಲಘಟ್ಟದಲ್ಲಿ ರಾಜವಂಶದವರು ನೀಡಿರ್ತಕ್ಕಂಥ ಪ್ರೋತ್ಸಾಹದಿಂದ ಆ ಒಂದು ಧರ್ಮ ಇಡೀ ಉಚ್ಚಾಯ ಸ್ಥಿತಿಯನ್ನು ತಲುಪೋಕೆ ಸಾಧ್ಯ ಆಯಿತು ಅನ್ನೋದನ್ನ ನಾವು ಹೇಳ್ಬೋದು. ಒಟ್ಟಾರೆ ರಾಜಮನೆತನಗಳು ಅಂದ್ರೆ ಯಾವ್ಯಾವ ರಾಜಮನೆತನಗಳು ಯಾವ್ಯಾವ ಕವಿಗಳಿಗೆ ಆಶ್ರಯವನ್ನು ನೀಡಿದ್ರು ಮತ್ತು ಆಯಾ ಕವಿಗಳು ಬರೆದಂತ ಕೃತಿಗಳು ಯಾವ ಅನ್ನೋದನ್ನು ನೋಡುವುದಾದ್ರೆ, ಶಾತವಾಹನ ಈ ರಾಜಮನೆತನಗಳು ಹಾಲರಾಜ, ಮುಖ್ಯವಾಗಿ ರಾಜನೇ ಒಬ್ಬ ಕವಿಯಾಗಿದ್ದ. ಹಾಲರಾಜ ಅಂತಕ್ಕಂಥ ರಾಜ ಮತ್ತು ಕವಿ ಗಾಥಾ ಸಪ್ತಶತಿ ಅಂತಕ್ಕಂಥ ಕೃತಿಯನ್ನು, ಸರ್ವವರ್ಮ ಅಂತಕ್ಕಂಥವ್ರು ಕಾತಂತ್ರ ವ್ಯಾಕರಣ, ಗುಣಾಢ್ಯ ಅಂತಕ್ಕಂಥವ್ರು ವಡ್ಢ ಕಥಾ ಅಥವಾ ಬೃಹತ್ ಕಥಾ ಅಂತಕ್ಕಂಥ ಕೃತಿಯನ್ನ, ನಾಗಾರ್ಜುನ ಅಂತಕ್ಕವನು ಮಾಧ್ಯಮಿಕ ಸೂತ್ರ, ಸೋಮದೇವ ಕಥಾ ಸರಿಸಾಗರ. ಹೀಗೆ ಶಾತವಾಹನರು 5 ಜನ ಕವಿಗಳನ್ನ ಪೋಷಿಸಿ ಬೆಳೆಸಿದವರು. ಅವರಿಂದ ಮೌನತ ಕೃತಿಗಳನ್ನ ಈ ನಾಡಿಗೆ ಸಾಹಿತ್ಯ ರೂಪದಲ್ಲಿ ಸಮರ್ಪಣೆ ಮಾಡಿದವರು. ಇದಾದ ಮೇಲೆ ಬನವಾಸಿಯ ಕದಂಬರು, ಎರಡನೇ ಕಾಳಿದಾಸ ಅಂತ ನಾವು ಕರಿತೀವಿ. ಆ ಒಬ್ಬ ಕವಿ ಕೌಂಟೇಶ್ವರ ದೌತ್ಯಂ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಇನ್ನು 2 ಶಾಸನ ಕವಿಗಳು ಕದಂಬರ ಕಾಲಕ್ಕೆ ನಮಗೆ ಗೋಚರವಾಗ್ತಕ್ಕಂಥದ್ದು. ಒಬ್ಬ ಕವಿ ಚಂದ್ರವಳ್ಳಿ ಶಾಸನವನ್ನ ರಚನೆ ಮಾಡಿದ್ರೆ, ಇನ್ನೊಬ್ಬ ಕವಿ ಕನ್ನಡದ ಬಹಳ ಶ್ರೇಷ್ಠ ಮತ್ತು ಕನ್ನಡ ಅಸ್ಮಿತೆಯನ್ನು ಸಾಕತಕ್ಕಂತಹ ಹಲ್ಮಿಡಿ ಶಾಸನವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಇನ್ನು ತಲೆಕಾಲಿನ ಗಂಗರು, ಇಲ್ಲಿ 10 ರಿಂದ 12 ಜನ ಕವಿಗಳು ನಮಗೆ ಕಂಡು ಬರ್ತಕ್ಕಂಥದ್ದು. ಶ್ರೀ ಪುರುಷನ ಗಜಶಾಸ್ತ್ರ, ನಾಗವರ್ಮನ ಚಂದ್ರಮುಡಿ, ಚಾವುಂಡರಾಯನ ಚೌಂಡರಾಯ ಪುರಾಣ, 2ನೇ ಶಿವಕುಮಾರನ ಸೇತುಬಂಧ, ದುರ್ವಿನಿತ ಮಾಧವನ ಕಿರಾತಾರ್ಜುನಿಕೆ ಟೀಕಾ ಗ್ರಂಥ, ಪೂಜ್ಯಪಾದ ದೇವನಂದಿಯ ಶಬ್ದಾವತಾರ ವ್ಯಾಕರಣ, ವಿದ್ಯಾ ಧನಂಜಯನ ರಾಘವ ಪಾಂಡವೀಯ, ವಾದೀಬ ಸಿಂಹನ ಗದ್ಯ ಚಿಂತಾಮಣಿ ಮತ್ತು ಕ್ಷಾತ್ರ ಚೂಡಾಮಣಿ ಅಂತಕ್ಕಂಥ ಕೃತಿಗಳು ಬಹಳ ಪ್ರಮುಖವಾಗಿರ್ತಕ್ಕಂಥಗಳು. ಇನ್ನು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ರಚನೆಯಾಗಿರ್ತಕ್ಕಂಥ ಒಂದಿಷ್ಟು ಕೃತಿಗಳನ್ನ ನೋಡಿದರೆ, ವಿಜಯ ಮಹಾದೇವಿ ಬರೆದಿರ್ತಕ್ಕಂಥ ಕೌಮುದಿ ಮಹೋತ್ಸವ, ಶಿವಭಟ್ಟಾರಕನ ಹರ ಪಾರ್ವತೀಯ, ರವಿಕೀರ್ತಿಯ ಐಹೊಳೆ ಪ್ರಶಸ್ತಿ ಶಾಸನ, ಪೂಜ್ಯಪಾದನ ಅಷ್ಟಾಧ್ಯಾಯಿ ಟೀಕಾ, ಆರ್ಯಭಟ್ಟನ ಕಲ್ಪಸೂತ್ರ, ಶ್ರೀ ವಿಜಯ ಬರೆದಿರ್ತಕ್ಕಂಥ ಕಲ್ಯಾಜ ಮಾರ್ಗ, ಜೊತೆಗೆ ಪ್ರಭಾಚಂದ್ರನ ಪ್ರಮೇಯ ಕಮಲ, ಮಾರ್ಥಾಂಡ ನ್ಯಾಯ, ಕುಮಾರ ಚಂದ್ರೋದಯ, ಜೊತೆಗೆ ಪೊನ್ನನ ಶಾಂತಿನಾಥ ಪುರಾಣ, ಬೋರೈಕೆ ರಾಮ ಬುದಯ, ಅದಾದ್ಮೇಲೆ ತ್ರಿವಿಕ್ರಮನ ಸರಳ ಚಂಪು, ಮದಾನಸ ಚಂಪು, ಹಲಾಯುಧ ಕವಿಯ ಮಿತ್ರ ಸಂಜೀವಿನಿ ಕವಿ ರಹಸ್ಯ, ಅಸಗನ ವರ್ಧಮಾನ ಪುರಾಣ, ಜಿನಶೇನಾಚಾರ್ಯನ ಧವಳ ಜಯಧವಳ, ಹಾಗೆಯೇ ಜಿನಶೇನಾಚಾರ್ಯ ಇನ್ನೋರ್ವ ಕವಿಯ ಆದಿ ಪುರಾಣ, ಮಹಾವೀರಾಚಾರ್ಯ ಕವಿ ಬರೆದಿರತಕ್ಕಂಥ ಗಣಿತ ಸಾರ ಸಂಗ್ರಹ, ಪುಷ್ಯದಂಥ ಈ ಕವಿ ರಚಿತ ಮಹಾಪುರಾಣ, ಜಸಹರಚರ್ಯ, ನಯಕುಮಾರಚರ್ಯ, ಅಕಳಂಕ ದೇವರು ಬರೆದಿರತಕ್ಕಂಥ ಅಷ್ಟಶತಿ ಪ್ರಮೋದ ಕಮಲ, ಶ್ರೀ ಶಂಕರಾಚಾರ್ಯ ಬರೆದಿರತಕ್ಕಂಥ ಬ್ರಹ್ಮಸೂತ್ರ ಆನಂದ ಲಹರಿ, ಸೋಮದೇವ ಸೂರ್ಯ ಯಶತಿಲಕ ನೀತಿ ವಾಕ್ಯಾಮೃತ, ಕುಮದೇಂದ್ರ ಬರೆದಿರತಕ್ಕಂಥ ಶ್ರೀ ಭೂವಲಯ, ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ. ಇಷ್ಟು ಕೃತಿಗಳು ಮಾನ್ಯಕೇಟದ ರಾಷ್ಟ್ರಕೂಟರ ಕಾಲಕ್ಕೆ ರಚನೆಯಾಗಿರ್ತಕ್ಕಂಥವುಗಳು. ಇನ್ನು ಕಲ್ಯಾಣಿ ಚಾಲುಕ್ಯರು, ಕನ್ನಡದ ಆದಿಕವಿ ಅಂತ ಕರೆಸಿಕೊಳ್ಳುವ ಪಂಪ ಈ ಮನೆತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಪಂಪನ ಆದಿ ಪುರಾಣ, ವಿಕ್ರಮಾರ್ಜುನ ವಿಜಯ, ರನ್ನನ ಅಜಿತ ತೀರ್ಥಂಕರ ಪುರಾಣ ತಿಲಕ, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ, ಶ್ರೀಧರಾಚಾರ್ಯನ ಜಾತಕ ತಿಲಕ, ಮೂರನೆಯ ಸೋಮೇಶ್ವರನ ಮಾನಸೋಲ್ಲಾಸ, ಬಿಲ್ಲಹನ ಕವಿಯ ಚೋಳ ಪಂಚಶಿಕ ಕರ್ಣಸುಂದರಿ, ವಿಜ್ಞಾನೇಶ್ವರನ ಮಿತಾಕ್ಷರ, ಪಾರ್ಶ್ವದೇವನ ಸಂಗೀತ ಸಾಮರಸ್ಯ, 2ನೇ ಜಗದೇಕ ಮಲ್ಲನ ಸಂಗೀತ ಚೂಡಾಮಣಿ, ದಯಾಪಾಲನ ರೂಪಸಿದ್ಧಿ, ಜೊತೆಗೆ ಚಂದ್ರರಾಜನ ಮದನ ತಿಲಕ, ಕೀರ್ತಿವರ್ಮನ ಗೋವೈದ್ಯ,
ನಾಗಚಂದ್ರನ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ, ಎರಡನೇ ನಾಗವರ್ಮನ ವರ್ಧಮಾನ ಪುರಾಣ, ಅಭಿಜ್ಞಾ ವಸ್ತುಕೋಶ ಮತ್ತು ಕಾವ್ಯಾವಲೋಕನ. ಇದಾದ ಮೇಲೆ ಬ್ರಹ್ಮಶಿವನ ಸಮಯ ಪರೀಕ್ಷೆ, ನಾಗವರ್ಮಾಚಾರ್ಯನ ಚಂದ್ರ ಚೂಡಾಮಣಿ ಶತಕ, ನಯಶೇನನ ಧರ್ಮಾಮೃತ, ದುರ್ಗಶಿವನ ಕನ್ನಡ ಪಂಚತಂತ್ರ ಅಥವಾ ಕರ್ನಾಟಕ ಪಂಚತಂತ್ರ, ಶಾಂತಿನಾಥನ ಸುಕುಮಾರ ಚರಿತಂ, ಎರಡನೇ ಚಾವುಂಡರಾಯನ ಲೋಕೋಪಕಾರ. ಇಷ್ಟು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಕಲ್ಯಾಣದ ಚಾಲುಕ್ಯರ ಕಾಲಕ್ಕೆ ನಮಗೆ ಸಿಗ್ತಕ್ಕಂಥದ್ದು. ಇದಾದ್ಮೇಲೆ ಅಂದ್ರೆ ಈಗಾಗಲೇ ಧಾರ್ಮಿಕ ಪ್ರೇರಣೆಗಳಲ್ಲಿ ಬೌದ್ಧ ಧರ್ಮ, ಜೈನ ಧರ್ಮಗಳು ಹೇಗೆ ತನ್ನ ಪ್ರಭಾವಗಳನ್ನು ಬೀರಿದು ಅನ್ನೋದನ್ನು ನೋಡಿದ ಮೇಲೆ ರಾಜಕೀಯ ಪ್ರೇರಣೆಗಳಲ್ಲಿ ಸುಮಾರು 5-6 ರಾಜಮನೆತನಗಳು ಆಳಿದ್ದು, ಆಯಾ ರಾಜಮನೆತನದ ಆಯಾ ರಾಜರುಗಳು ಯಾವ್ಯಾವ ಕವಿಗಳಿಗೆ ಆಶ್ರಯ ಕೊಟ್ಟು ಸಾಹಿತ್ಯಕ್ಕೆ ಪ್ರೇರಣೆ ಮತ್ತು ಪ್ರೋತ್ಸಾಹವನ್ನು ನೀಡಿದ ಅನ್ನೋದನ್ನು ನೋಡಿದೀವಿ. ಈಗ ಮುಖ್ಯವಾಗಿ ಭಾಷಿಕ ಪ್ರೇರಣೆಗಳು. ನಮ್ಮ ಕವಿಗಳಿಗೆ ಆರಂಭದಿಂದಲೂ ಒಂದಲ್ಲ ಒಂದು ಭಾಷೆ ಅವರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು. ಈ ಸದ್ಯ ನಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥ ಭಾಷೆ ಆಂಗ್ಲ ಭಾಷೆ. ಆದರೆ ಪ್ರಾಚೀನ ಹಳೆಗನ್ನಡ ಕಾಲದಲ್ಲಿ ನಮ್ಮ ಕವಿಗಳ ಮೇಲೆ ಪ್ರಭಾವ ಬೀರತಕ್ಕಂಥ ಭಾಷೆಗಳು ಒಟ್ಟು 2. ಒಂದು ಸಂಸ್ಕೃತ, ಇನ್ನೊಂದು ಪ್ರಾಕೃತ. ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತ ಸಾಹಿತ್ಯ ಪ್ರೇರಕ ಪೋಷಕ ಗುರು ಅಂತ ಹೇಳ್ತಕ್ಕಂಥದ್ದು ಆಚಾರ್ಯ ಪುರುಷ BMC ಅವರು. ಅವರ ಮಾತಿನಲ್ಲಿ ಬಹಳ ದೊಡ್ಡ ಸತ್ಯಾಂಶ ಇದೆ. ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಪ್ರೇರಕ ಶಕ್ತಿ ಆಗಿರ್ತಕ್ಕಂಥದ್ದು ನಮ್ಮ ಸಂಸ್ಕೃತ ಭಾಷೆ. ಕನ್ನಡದಲ್ಲಿ ಕಾವ್ಯ ರಚನೆ ಮಾಡತಕ್ಕಂಥ ಆರಂಭ ಕಾಲದಿಂದ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ ಈ ಭಾಷೆ ಸ್ಥಾನತನವನ್ನ ಅಲ್ಲಲ್ಲಿ ಬೀರುವುದನ್ನ ನಾವು ನೋಡ್ತೀವಿ. ಆರಂಭದಲ್ಲಿ ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಭಾಸ, ಭವಭೂತಿ, ಬಾಣ ಮೊದಲಾದ ಕವಿಗಳು ಸಂಸ್ಕೃತದಲ್ಲಿ ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯ ಕನ್ನಡದ ಮೇಲೆ ಕೂಡ ಪ್ರಭಾವವನ್ನು ಬೀರಿ ಸಾಹಿತ್ಯ ರಚನೆಯಲ್ಲಿ ಒಂದಿಷ್ಟು ಪ್ರಚೋದನೆಯನ್ನ ಒದಗಿಸಿತು ಅಂತ ನಾವು ಹೇಳ್ಬೋದು. ನೋಡಿ, ನಾವು ಹೇಳ್ತಾ ಹೋದ ಪಂಪರನ ಮೇಲೆ ಕಾಳಿದಾಸ, ಬಾಣಭಟ್ಟನ ಒಂದಿಷ್ಟು ಪ್ರಭಾವಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರ ಜೊತೆಗೆ ಮಹಾಭಾರತ, ಹಲವಾರು ಕಾವ್ಯಗಳ ಮೇಲೆ, ಕನ್ನಡ ಬಹುತೇಕ ಕಾವ್ಯಗಳ ಮೇಲೆ ಮಹಾಭಾರತ ಅಂದ್ರೆ ವ್ಯಾಸರ ಮಹಾಭಾರತ ಬಹಳ ಅಗಾಧವಾದ ಪರಿಣಾಮವನ್ನ ಜೊತೆಗೆ ಪ್ರಭಾವವನ್ನ ಬೀರುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಇದರ ಜೊತೆಗೆ ಪ್ರಾಕೃತ ಭಾಷೆ, ಮುಖ್ಯವಾಗಿ ಪ್ರಾಕೃತ ಭಾಷೆ ಕನ್ನಡದ ಕವಿಗಳಿಗೆ ಅಲ್ಲಲ್ಲಿ ಒಂದಿಷ್ಟು ಪ್ರೇರಣೆ ಒದಗಿಸಿರ್ತಕ್ಕದ್ದು. ಮುಖ್ಯವಾಗಿ ಪ್ರಾಕೃತ ಅತ್ಯಂತ ಶ್ರೇಷ್ಠ ಕವಿ ವಿಮಲ ಸೂರಿ ಬರತಕ್ಕಂಥ ಪೌಮಚರ್ಯ ಈ ಒಂದು ಕೃತಿ ಏನಪ್ಪಾ ಅಂದ್ರೆ ನಾಗಚಂದ್ರನ ಪಂಪ ರಾಮಾಯಣಕ್ಕೆ ಮೂಲ ಸ್ಫೂರ್ತಿಯಾಯಿತು ಅಂತ ನಾವು ಹೇಳ್ತಕ್ಕಂಥದ್ದು. ಹಾಗೆ ಹರಿಭದ್ರನ ಸಮರ ಇಚ್ಛಾಕಹ, ಕವಿ ಹೆಸರು ಹರಿಭದ್ರ, ಆತ ಬರತಕ್ಕಂಥ ಪ್ರಾಕೃತ ಭಾಷೆಯ ಪುಸ್ತಕ ಸಮರ ಇಚ್ಛಾಕಹ. ಇದು ಕನ್ನಡದಲ್ಲಿ ಜನ್ನನ ಯಶೋಧರ ಚರಿತೆಯನ್ನು ಬರಲಿಕ್ಕೆ ಮೂಲ ಆಕರವಾಗಿ ನಿಂತುಕೊಳ್ತು ಅಂತ ನಾವು ನೋಡ್ತೀವಿ. ಹೀಗೆ ಪ್ರಾಕೃತ ಭಾಷೆಯು ಕೂಡ ಒಂದಿಷ್ಟು ಪ್ರಭಾವವನ್ನ ಕನ್ನಡ ಸಾಹಿತ್ಯದ ಮೇಲೆ ಬೀರುವುದನ್ನ ನಾವು ಕಾಣ್ತೀವಿ. ಇನ್ನ ಹಳೆಗನ್ನಡ ಸಾಹಿತ್ಯದ ಪ್ರಕಾರಗಳು. ಹಾಗಾದ್ರೆ ಇಷ್ಟೆಲ್ಲ ಪ್ರೇರಣೆ ಪ್ರೋತ್ಸಾಹಗಳನ್ನ ಪಡ್ಕೊಂಡಂತ ಈ ಸಾಹಿತ್ಯ ಯಾವ್ಯಾವ ಕೃತಿಗಳನ್ನ, ಯಾವ್ಯಾವ ಪ್ರಕಾರದ ಕೃತಿಗಳನ್ನ ಅಥವಾ ಯಾವ್ಯಾವದ ರೂಪಗಳ ಈ ಒಂದು ಕಾಲಘಟ್ಟದಲ್ಲಿ ಉದಯವಾಯಿತು ಅನ್ನೋದನ್ನ ನೋಡೋದಾದ್ರೆ, ನಾನು ಆಗ್ಲೇ ಹೇಳಿದೆ ಪಂಪ ಪೂರ್ವ ಯುಗ, ಅದನ್ನು ಕೂಡ ನಾವು ಇದರಲ್ಲಿ ಸೇರಿಸುವುದರಿಂದ ಆ ಕಾಲದ ಒಂದಿಷ್ಟು ಕೃತಿಗಳನ್ನ ಮೊದಲ ಹೇಳ್ಬಿಟ್ರೆ ಮುಂದೆ ಯಾವ್ಯಾವ ರೂಪಗಳು 10ನೇ ಶತಮಾನದವರೆಗೂ ಈ ಒಂದು ಹಳೆಗನ್ನಡ ಸಾಹಿತ್ಯವನ್ನು ಪ್ರಸಿದ್ಧಿಗೊಳಿಸಿದು ಅಥವಾ ಕನ್ನಡ ನೆಲದ ಸಾಹಿತ್ಯದ ಕೀರ್ತಿಯನ್ನು ಹೆಚ್ಚಿಸಿದು ಅನ್ನೋದನ್ನು ನೋಡಬಹುದು. ಈ ಪಂಪ ಪೂರ್ವದಲ್ಲಿ ಅಸಗ ಅಂತಕ್ಕಂಥ ಒಬ್ಬ ಕವಿ ಕುಮಾರ ಸಂಭವ, ಶಾಂತಿ ಪುರಾಣ ಅಂತಕ್ಕಂಥ ಒಂದಿಷ್ಟು ಕೃತಿಗಳನ್ನು ಬರೆದಿರಬಹುದು ಅಂತ ಊಹೆಯನ್ನು ಮಾಡಲಾಗಿದೆ. ಹಾಗೆ ಗುಣನಂದಿ, ಶ್ರವಣ ಬೆಳಗೊಳದ ಶಾಸ್ತ್ರ ಮೂಲಕ ಗೊತ್ತಾಗ್ತದೆ ಗುಣನಂದಿ ಅಂತಕ್ಕಂಥ ಪಂಡಿತರೊಬ್ರು ಚಾರಿತ್ರ್ಯ ಚಕ್ರೇಶ್ವರ ಅಂತಕ್ಕಂಥ ಬೋಧನ ಪಡ್ಕೊಂಡು ತರ್ಕ ವ್ಯಾಕರಣಾದಿ ಶಾಸ್ತ್ರಗಳಲ್ಲಿ ನಿಪುಣರಾಗಿದ್ರು ಅಂತಕ್ಕಂಥ ವಿಚಾರ ಗೊತ್ತಾಗ್ತದೆ. ಅದರ ಜೊತೆಗೆ ದುರ್ವಿನಿತ ಕಿರಾತಾರ್ಜುನಿಯ ಟೀಕೆ, ಜೊತೆಗೆ ತಂಬುಲಾಚಾರ್ಯ ಚೂಡಾಮಣಿ ಅಂತಕ್ಕಂಥ ಒಂದು ಕೃತಿ,
ಇದಾದ್ಮೇಲೆ ಸೈವಟ್ಟ ಶಿವಮಾರ ಅಂತಕ್ಕಂಥವ್ರು ಗಜಾಷ್ಟಕ ಅಂತಕ್ಕಂಥ ಒಂದು ಕೃತಿಯನ್ನ ಬರೆದಿದ್ದಾನೆ ಅಂತ ನಾವು ಹೇಳ್ತೀವಿ. ಆದ್ರೆ ಪಂಪಪೂರ್ವದ ಈ ಎಲ್ಲ ಸಾಹಿತ್ಯಕ್ಕೆ ಕನ್ನಡದಲ್ಲಿ ಈ ಸಾಹಿತ್ಯ ರಚನೆಗಳಾಗಿಲ್ಲ, ಇವು ಸಂಸ್ಕೃತದಲ್ಲಿ ರಚನೆ ಆಗಿರೋದ್ರಿಂದ ಕನ್ನಡ ಕವಿಗಳು ರಚನೆ ಮಾಡಿದ್ರು ಅಂತ ನಾವು ಹೇಳಿ, ಹಾಗಾದ್ರೆ ಕನ್ನಡದ ಮೊಟ್ಟ ಮೊದಲ ಕೃತಿ ಯಾವುದು ಅಂದಾಗ ನಾವು ಅನಿವಾರ್ಯವಾಗಿ ಕವಿರಾಜ ಮಾರ್ಗ ಅಂತಾನೆ ನಾವು ಹೇಳಬೇಕಾಗ್ತದೆ. ಹಾಗಾಗಿ ಕವಿರಾಜ ಮಾರ್ಗಕ್ಕಿಂತ ಹಿಂದೆಯೇ ಕೂಡ ಇಷ್ಟೆಲ್ಲಾ ಕೃತಿಗಳು ಸಂಸ್ಕೃತ ಭಾಷೆಯ ರಚನೆಯಾಗಿದ್ದು ನಮ್ಮ ಸಾಹಿತ್ಯದ ಸೌರಭವನ್ನ, ಅಂದ್ರೆ ನಮ್ಮ ಕವಿಗಳು ಸಂಸ್ಕೃತ ಭಾಷೆಯಲ್ಲೂ ಕೂಡ ದೊಡ್ಡ ಪಂಡಿತರಾಗಿದ್ರು ಅನ್ನೋದನ್ನು ತೋರಿಸಿಕೊಟ್ಟಂತ ಒಂದಿಷ್ಟು ಕೃತಿಗಳು. ಒಟ್ಟಾರೆ ಮೊಟ್ಟ ಮೊದಲ ಅಂಶಗಳು ಶಾಸನ ಸಾಹಿತ್ಯ. ಹಳೆಗನ್ನಡ ಕಾಲಘಟ್ಟದಲ್ಲಿ ಒಟ್ಟು 4 ರೀತಿಯಾಗಿರ್ತಕ್ಕಂತಹ ಸಾಹಿತ್ಯ ರೂಪಗಳನ್ನು ಸಿಗ್ತಾ ಹೋಗ್ತದೆ. ಅದರಲ್ಲಿ ಮೊದಲು ಶಾಸನ ಸಾಹಿತ್ಯ. ಕ್ರಿಸ್ತಶಕ ಪೂರ್ವ 3ನೇ ಶತಮಾನದ ಅಶೋಕನ ಶಾಸನದಿಂದ ಹಿಡಿದುಕೊಂಡು 10ನೇ ಶತಮಾನದ ಶಾಸನದವರೆಗೂ ಹಲವಾರು ಶಾಸನಗಳು ಸಾಹಿತ್ಯಿಕ ಶಾಸನಗಳಲ್ಲಿ ಸಿಗ್ತಾ ಹೋಗ್ತದೆ. ಅದರಲ್ಲಿ ಮುಖ್ಯವಾಗಿ ನಾವು 450ರ ಕಲ್ಮಿಡಿ ಶಾಸನವನ್ನ ನಮ್ಮ ಸಾಹಿತ್ಯದ ಮೊದಲ ಹೆಜ್ಜೆ ಅಂತ ನಾವು ಕರಿತೀವಿ. ಈ ಒಂದು ಶಾಸನವು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಈ ಎರಡರ ಸ್ಥಾನ, ಈ ಎರಡರಲ್ಲಿರ್ತಕ್ಕಂಥ ಅಂಶಗಳನ್ನ ಬೆಳಕಿಗೆ ಚೆಲ್ಲುವುದರ ಮೂಲಕ ಕನ್ನಡ ಮೊಟ್ಟ ಮೊದಲನೇ ಶಾಸನ ಅಂತ ಅನಿಸ್ಕೊಳ್ತು. ಅಲ್ಲಿಂದ ನಮ್ಮ ಸಾಹಿತ್ಯ ಏನಪ್ಪ ಮುಂದುವರೆಕೊಂಡು ಬಂತು ಅಂತ ಹೇಳ್ತೀವಿ. ಇದಾದ ಮೇಲೆ 7ನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ಶಾಸನ, ಆ ಶಾಸನ ಬದಾಮಿ ಶಾಸನ. ಜೊತೆಗೆ ಅದೇ 7ನೇ ಶತಮಾನಕ್ಕೆ ಶ್ರವಣ ಬೆಳಗುವ ಶಾಸನ ಅಂತಕ್ಕಂಥ ಇನ್ನೊಂದು ಶಾಸನ ಸಿಗ್ತಕ್ಕಂಥದ್ದು. ಸಾವಿಗೆ ಸಾಧು ಮಾಧವನಿಗೆ ಮಾಧುರ್ಯಂ ಬಾದಿಪ್ಪಕ್ಕನಿಗೆ ಕಲಿಯುವುದು ಪರಿತನ್ ಮಾಧವನಿತನ್ ಪೆರನೆಲ್ಲ ಅಂತಕ್ಕಂಥ ಬಾದಾಮಿ ಶಾಸನದ ತ್ರಿಪದಿ ಮೊಟ್ಟ ಮೊದಲನೆಯ ಕನ್ನಡದ ತ್ರಿಪದಿ ಆಗುವುದಷ್ಟೇ ಅಲ್ಲದೆ ಬಹಳ ಸಮೃದ್ಧವಾದ ಸಾಹಿತ್ಯಿಕ ಅಂಶಗಳನ್ನ ಒಳಗೊಂಡಿತ್ತು. ಹಾಗೆ ಶ್ರವಣ ಬೆಳಗುವ ಶಾಸನದಲ್ಲಿ ನಂದೀಶಿನ ಹುಣ್ಣಿಯ ತಪಸ್ಸಿನ ಕಠೋರತೆಯನ್ನು ಹೇಳ್ತಕ್ಕಂಥದ್ದು, ಸುರಚಾಪೋಂಬೋಳು, ನಿರ್ದುರ್ಲತೆಗಳು, ಮಂಜೂರು, ಇಂಥ ಬಹಳ ಸಾಹಿತ್ಯಿಕ ಅಂಶಗಳನ್ನ ಒಳಗೊಂಡಿರತಕ್ಕಂಥ ಶಾಸನ. ಹೀಗಾಗಿ ಕನ್ನಡ ಸಾಹಿತ್ಯ ಶಾಸನದಲ್ಲಿ ಮೊಟ್ಟ ಮೊದಲಿಗೆ ಚಂದವಾಗಿತ್ತು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಇದಾದ ಮೇಲೆ ಶಾಸ್ತ್ರ ಸಾಹಿತ್ಯ ನೋಡಿ, ಕವಿರಾಜ ಮಾರ್ಗ ಒಂದು ಶಾಸ್ತ್ರ ಸಾಹಿತ್ಯ. ಅಂದ್ರೆ ಕವಿರಾಜ ಮಾರ್ಗ ಕೃತಿಯಲ್ಲಿ ಯಾವುದೇ ಕಥೆ ಇಲ್ಲ, ಕಥೆಯನ್ನ ಒಳಗೊಂಡ ರಚನೆ ಆದಂತಹ ಒಂದು ಕಾವ್ಯ ಕೃತಿ ಅದಲ್ಲ. ಅದು ಮೊಟ್ಟ ಮೊದಲನೇ ಅಲಂಕಾರಿಕ ಒಂದು ಪುಸ್ತಕ. ಅಂದ್ರೆ ಸುಪ್ರಸಿದ್ಧರಾಗಿರ್ತಕ್ಕಂಥ ರಾಷ್ಟ್ರಕೂಟರ ದೊರೆ ಧ್ರುವತುಂಗ ಅಥವಾ ಅವನ ಆಸ್ಥಾನ ಕವಿಯಾಗಿರ್ತಕ್ಕಂಥ ಶ್ರೀ ವಿಜಯ ಇದನ್ನ ರಚನೆ ಮಾಡಿದ್ದ ಅಂತ ನಾವು ನೋಡ್ತೀವಿ. ಹಾಗಾಗಿ ಈ ಒಂದು ಕೃತಿಯ ಮೂಲಕ ಕನ್ನಡ ನಾಡಿನ ವಿಸ್ತಾರ, ಕನ್ನಡದಲ್ಲಿ ಅಲಂಕಾರಗಳು, ಆರಂಭದಲ್ಲಿ ಶಬ್ದಾಲಂಕಾರಗಳು, ಅರ್ಥಾಲಂಕಾರಗಳು, ಹೀಗೆ ಅಲ್ಲಿ ಬರ್ತಕ್ಕಂಥ ಪರಿಚ್ಛೇದಗಳಲ್ಲಿ ವಿಭಿನ್ನವಾದಂತಹ ವಿಚಾರ ಸಂಪತ್ತನ್ನ ಒಳಗೊಂಡಿರತಕ್ಕಂಥ ಕೃತಿ. ಹಾಗಾಗಿ ಶಾಸ್ತ್ರ ಸಾಹಿತ್ಯದಲ್ಲಿ ಕವಿರಾಜ ಮಾರ್ಗ ಬಹಳ ಪ್ರಮುಖವಾದಂತಹ ಸ್ಥಾನವನ್ನ ಅಲಂಕರಿಸಿದೆ ಅಂತ ಹೇಳ್ಬೋದು. ಇದಾದ್ಮೇಲೆ ಚಂಪು, ಪಂಪ, ರನ್ನ, ಪೊನ್ನ, ಜನ್ನ ಈ ಮೊದಲಾದ ಕವಿಗಳು ಚಂಪು ಸಾಹಿತ್ಯವನ್ನ ರಚನೆ ಮಾಡಿರ್ತಕ್ಕಂಥವ್ರು. ಚಂಪು ಅಂದ್ರೆ ಗದ್ಯ ಪದ್ಯ ಮಿಶ್ರಿತವಾಗಿರ್ತಕ್ಕಂಥ ಕಾವ್ಯ. ಅಂದ್ರೆ ಈ ಪದ್ಯ ವಿಭಾಗದಲ್ಲಿ ಇವರು ಖ್ಯಾತ ಕರ್ನಾಟಕ ವೃತ್ತಗಳ ಜೊತೆಗೆ ಕಂದ, ಅಲ್ಲೊಂದಿಷ್ಟು ರಗಳೆಯನ್ನು ಕೂಡ ಬಳಸ್ಕೊಂಡ್ರೆ ನೋಡ್ತೀವಿ. ಅದ್ರ ಜೊತೆಗೆ ಗದ್ಯ, ಈ ಎರಡನ್ನು ಏನಪ್ಪಾ ಬೆಳೆಸಿ ಇವೆರಡನ್ನೂ ಸೇರಿಸಿ ಕಾವ್ಯ ಕಟ್ಟಿರ್ತಕ್ಕಂಥದ್ದು ಚಂಪು ಕವಿಗಳ ತಾಕತ್ತು ಅಂತ ನಾನು ಹೇಳ್ತೀನಿ. ಏಕೆಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಅವುಗಳನ್ನು ಓದುವುದೇ ಬಹಳ ಕಷ್ಟವಾಗಿರುವಾಗ ಅವುಗಳನ್ನು ರಚಿಸುವುದು ಎಷ್ಟು ಕಷ್ಟವಾಗಿತ್ತು ಅಂತ ನಾವು ಈಗ ಮಾಡಿಕೊಳ್ಬಹುದು. ಜೊತೆಗೆ ಗದ್ಯ ಸಾಹಿತ್ಯ, ನಾವೇ ಹೇಳಿದ ಹಾಗೆ ಚಂಪು ಕಾವ್ಯಗಳಲ್ಲಿ ಅಲ್ಲಲ್ಲಿ ಬಳಸ್ತಕ್ಕಂಥ ಗದ್ದಿಕ ವಚನ ಅಂತ ಹೇಳ್ತಿದ್ರು. ಆದ್ರೆ ಗದ್ಯವನ್ನು ಇಟ್ಟುಕೊಂಡು ಕಾವ್ಯ ರಚನೆ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟವರು ವಡ್ಡಾರನೇ ಕರ್ತೃ ಶಿವಕೋಟ್ಯಾಚಾರ್ಯ. ಜೈನ ಧಾರ್ಮಿಕ ಕಥೆಗಳ ಸಂಗ್ರಹ, ಒಟ್ಟು 19 ಕಥೆಗಳ ವಿಭಿನ್ನ ಗದ್ಯ ಶೈಲಿಯನ್ನ ಬಳಸಿ ಬಹಳ ಯಶಸ್ವಿ ಕಥಾ ಸಂಕಲನವನ್ನ ನೀಡತಕ್ಕಂತ ಕೀರ್ತಿ ಶಿವಕೋಟ್ಯಾಚಾರ್ಯರಿಗೆ ಸಲ್ತಕ್ಕಂಥದ್ದು. ಇದಾದ ಮೇಲೆ ಚಾವುಂಡರಾಯ ಪುರಾಣ, ಇದು ಕಾವ್ಯವಾದರೂ ಕೂಡ ಗದ್ಯವನ್ನ ಬಹಳ ಯಥೇಚ್ಛವಾಗಿ ಬಳಸಿರುವುದರಿಂದ ಇದನ್ನು ಕೂಡ ಒಂದು
ಗದ್ಯ ಕೃತಿ ಅಂತ ಅನ್ನಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಕ್ರಿಸ್ತಶಕ 978ರಲ್ಲಿ ಚಾವುಂಡರಾಯನಿಂದ ರಚನೆಯಾಗಿರ್ತಕ್ಕಂಥ ಈ ಕೃತಿಯ ಹೆಸರು ಚಾವುಂಡರಾಯ ಪುರಾಣ ಅಂತಿದ್ರು ಇದರ ಮೂಲ ಹೆಸರು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ. ಅಂದ್ರೆ 63 ಮಂದಿ ಶಲಾಕಾ ಪುರುಷರ ಪುರಾಣಗಳ ಚರಿತ್ರೆಯನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕ ಇದು. 24 ತೀರ್ಥಂಕರರು, ಬಲದೇವ, ವಾಸುದೇವ, ಜೊತೆಗೆ ಪ್ರತಿವಾಸುದೇವ, ಹೀಗೆ 63 ಮಹಾಪುರುಷರ ಕಥೆಗಳನ್ನ ಗದ್ಯ ಶೈಲಿಯ ಜೊತೆಗೆ ಒಂದಿಷ್ಟು ಪದ್ಯಗಳನ್ನು ಕೂಡ ಸೇರಿಸಿ ಬಹಳ ಅದ್ಭುತವಾಗಿ ರಚಿಸಿರ್ತಕ್ಕಂಥದ್ದು. ಚಾಲುಕ್ಯ ಜಗಲೇಕ ಮಲ್ಲ ಜಯಸಿಂಹನ ಬಳಿ ದಂಡನಾಯಕನು ಸಂಧಿ ವಿಗ್ರಹಿಯೂ ಆಗಿರತಕ್ಕಂಥ ಸವ್ಯಸಾಚಿ ಕವಿ, ಈಶ್ವರಾರ್ಯ ಮತ್ತು ದೇವಕವ್ಯರ ಸುಪುತ್ರನಾಗಿರ್ತಕ್ಕಂಥ ಸ್ಮಾರ್ತ ಬ್ರಾಹ್ಮಣ ಈ ದುರ್ಗಸಿಂಹ ಸೈಯಡಿ ಅಂತಕ್ಕಂಥ ಊರಲ್ಲಿ ಜನಿಸಿದ್ದು, ವಸುಮಾನ ಭಟ್ಟ ಮೂಲ ಸಂಸ್ಕೃತದಲ್ಲಿ ಬರೆದಿರತಕ್ಕಂತಹ ಪಂಚತಂತ್ರವನ್ನ ಕನ್ನಡದಲ್ಲಿ ಹೊಸತಾಗಿ ಯೋಚಿಸುವೆನು ಅಂತ ಹೇಳಿ ಬಹಳ ಅದ್ಭುತವಾಗಿರತಕ್ಕಂಥ ಕರ್ನಾಟಕ ಪಂಚತಂತ್ರವನ್ನು ನೀಡಿದ ಕೀರ್ತಿ ಆತನಿಗೆ ಸಾಲ್ತದೆ. ನಾನೇ ಇದು ಚಂಪು ಕಾವ್ಯ, ಅದು ಬಹಳ ಪ್ರಧಾನವಾಗಿ ಇಲ್ಲಿ ಗದ್ಯ ಬಂದಿರೋದ್ರಿಂದ ಅದನ್ನ ನಾವು ಗದ್ಯ ಸಾಹಿತ್ಯದಲ್ಲಿ ನೋಡಬಹುದು. ಇಲ್ಲಿ ಪಶು ಪಕ್ಷಿಗಳ ಸಂಬಂಧವಾಗಿರ್ತಕ್ಕಂಥ ಸಂಕೇತಿಕ ಅರ್ಥ ಅಥವಾ ಸಾಂಕೇತಿಕ ಅರ್ಥವನ್ನ ಕಥೆಗಳು ಒಳಗೊಂಡಿದ್ದು, ಒಂದೊಂದು ಕಥೆಯು ವಿಭಿನ್ನ ಕಥೆಗಾರಿಕೆಯ ತಂತ್ರವನ್ನ ಒಳಗೊಂಡಿರ್ತಕ್ಕಂಥದ್ದು. 10ನೇ ಶತಮಾನದಲ್ಲಿ ದುರ್ಗಸಿಂಹ ಕಥಾತಂತ್ರವನ್ನು ಇಷ್ಟೊಂದು ವ್ಯವಸ್ಥಿತವಾಗಿ ಬಳಸಿದ್ದನ್ನ ನೋಡಿದ್ರೆ ಕನ್ನಡ ಕಥಾ ಪರಂಪರೆಗೆ ದೊಡ್ಡ ಇತಿಹಾಸ ಇದನ್ನ ನಾವು ಜಗತ್ತಿಗೆ ಎಡೆತಟ್ಟಿ ಹೇಳಬಹುದು. ಇನ್ನು ಹಳೆಗನ್ನಡ ಸಾಹಿತ್ಯದ ಸ್ವರೂಪ ಮತ್ತು ಲಕ್ಷಣ, ಧೋರಣೆಗಳು. ಹೌದು, ಇಷ್ಟೆಲ್ಲ ಹಳೆಗನ್ನಡ ಸಾಹಿತ್ಯದಲ್ಲಿ ಪ್ರೇರಣೆ ಪ್ರಭಾವ ಇತ್ತು. ಹಲವಾರು ರಾಜಮನೆತನದವರು ಆಶ್ರಯ ಕೊಟ್ಟು ಕವಿಗಳಿಂದ ಸಾಹಿತ್ಯ ಕೃತಿಗಳನ್ನ ಬರೆಸಿದ್ರು. ಅದಾದ್ಮೇಲೆ ಹಳೆಗನ್ನಡ ಸಾಹಿತ್ಯದಲ್ಲಿ ಶಾಸ್ತ್ರ, ಶಾಸನ, ಚಂಪು, ಗದ್ಯ ಅಂತ 4 ಪ್ರಕಾರಗಳ ವಿಜೃಂಭಿಸಿದ್ರು ಅಂತ ಹೇಳಿದ್ಮೇಲೆ ಒಟ್ಟಾರೆ ಸ್ವರೂಪ ಲಕ್ಷಣಗಳು ಏನಾಗಿತ್ತು? ಅದೇ ಹಳೆಗನ್ನಡ ಸಾಹಿತ್ಯ ಅಂದ್ರೆ ಅದರ ಲಕ್ಷಣಗಳನ್ನ ಮುಂದಿಟ್ಟರೆ ಬಹುಶಃ ಹಳೆಗನ್ನಡ ಸಾಹಿತ್ಯದ ಮೂಲ ಸ್ವರೂಪ ತಮಗೆ ಅರ್ಥ ಆಗ್ಬಹುದು. ಮೊದಲೇದು ಸಂಸ್ಕೃತ ಭೂಯಿಷ್ಠ ಭಾಷೆ. ಹಳೆಗನ್ನಡದ ಕವಿಗಳು ಸಂಸ್ಕೃತ ಶಬ್ದಗಳನ್ನ ಬಹಳಷ್ಟು ಬಳಸಿದ್ರು. ಕೆಲವರು ಈ ಪದಗಳನ್ನ ಕನ್ನಡಕ್ಕೆ ಹೊಂದಿಸಿದ್ರು. ಇದ್ದ ಪದಗಳು ಇದ್ದಂತೆ ತೆಗೆದುಕೊಂಡು ಬಂದಂತ ತತ್ಸಮ ವಿಧಾನ ಕೂಡ ನಾವು ನೋಡ್ತೀವಿ. ಸಂಸ್ಕೃತದ ಪದಗಳನ್ನ ಕನ್ನಡಕ್ಕೆ ತೆಗೆದುಕೊಂಡು ಬರುವಾಗ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿ, ಅಂದ್ರೆ ಕನ್ನಡ ಜಾಯಮಾನಕ್ಕೆ ಹೊಂದುವ ಹಾಗೆ ಬದಲಾವಣೆ ಮಾಡಿದ್ದಕ್ಕಾಗಿ ಆ ಒಂದು ಪ್ರಕ್ರಿಯೆಗೆ ನಾವು ತದ್ಭವ ಅಂತ ಹೇಳ್ತೀವಿ. ಹಾಗಾಗಿ ತತ್ಸಮ ತದ್ಭವಗಳಿಂದಾಗಿ ಕನ್ನಡದಲ್ಲಿ ಯಥೇಚ್ಛವಾಗಿ ಪದಗಳನ್ನ ಬಳಸಿದರು. ಹಾಗೆ ನಾವು ಕನ್ನಡಕ್ಕೆ ಹೊಂದಿಕೊಂಡು ನೀವು ಆದ್ರೆ ಓದುಗರಿಗೆ ಬಹಳ ಕಷ್ಟವಾದಂತಹ ಸಂದರ್ಭಗಳು ಇಲ್ಲದಿಲ್ಲ. ಅಂದ್ರೆ ಕನ್ನಡ ಸುಳಿದ ಬಾಳೆಹಣ್ಣಿನಂತೆ ಅಂತ ನಾವು ಏನ್ ಹೇಳ್ತೀವಿ, ಈ ಸಂಸ್ಕೃತ ಪದಗಳ ಸೇರ್ಪಡೆಯಿಂದಾಗಿ ಓದುಗರಿಗೆ ಒಂದಿಷ್ಟು ಅಲ್ಲಲ್ಲಿ ತೊಂದರೆಗಳು ಉಂಟಾಗಿರ್ತಕ್ಕಂಥದ್ದು. ಯಾಕೆ ಸಂಸ್ಕೃತ ಪದಗಳನ್ನ ಬಳಸುವ ಅನಿವಾರ್ಯತೆ ಇತ್ತು ಆ ಕವಿಗಳಿಗೆ? ಕನ್ನಡದಲ್ಲೇ ಕಾವ್ಯಗಳನ್ನ ಬರೀಬಹುದಲ್ಲ ಅಂತ ತಾವು ಕೇಳುವುದಾದ್ರೆ, ಮುಖ್ಯವಾಗಿ ರಾಜನ ಗಂಭೀರ ವರ್ಣನೆಗಳ ಸಂದರ್ಭದಲ್ಲಿ ಅಥವಾ ವಿಸ್ತಾರವಾದಂತಹ ವರ್ಣನೆ ಕೊಡುವ ಸಂದರ್ಭದಲ್ಲಿ ಬಹಳ ರೌದ್ರ ಮತ್ತು ವೀರ ಅಂತಕ್ಕಂಥ ರಸವನ್ನ ಉತ್ಪತ್ತಿಗೊಳಿಸುವ ಸಂದರ್ಭದಲ್ಲಿ ಈ ಸಂಸ್ಕೃತ ಪದಗಳ ಅನಿವಾರ್ಯತೆ ಆಗ್ತದೆ. ಇದ್ರ ಜೊತೆಗೆ ಕವಿಗಳಿಗೆ ಪಂಡಿತರನ್ನಿಸ್ಕೊಳ್ಬೇಕಂತ ಒಂದು ಪ್ರತಿಷ್ಠೆಯ ಸಂದರ್ಭ ಕೂಡ ಆಗಿತ್ತು. ಇವತ್ತಿನ ಕಾಲಘಟ್ಟದಲ್ಲಿ ನಾವು ಇಂಗ್ಲಿಷ್ ವನ್ನ ಬಂದವರು ಬಹಳ ಜಾಣರು ಅಂತಕ್ಕಂಥ ಒಂದು ವಿಜೃಂಭಣೆ ವಾತಾವರಣ ಇದೆ. ಹಾಗೆ ಅವತ್ತಿನ ಕಾಲದಲ್ಲಿ ಸಂಸ್ಕೃತವನ್ನ ಬಂದವರು ಪಂಡಿತರು ಅಂತಕ್ಕಂಥ ಬಹಳ ವಿದ್ವಾಂಸರು ಅಂತಕ್ಕಂಥ ಒಂದು ಪ್ರಚಲಿತ ವಿಚಾರ ಇತ್ತಲ್ಲ, ಆ ಒಂದು ವಿಚಾರವನ್ನು ಸಮೀಕರಿಸಿ ಬರೆಯುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಪದಗಳು ಈ ಒಂದು ಕೃತಿಗಳಲ್ಲಿ ಬಂದಿರಬೇಕು ಅಂತಕ್ಕಂಥದ್ದು. ಒಟ್ಟಾಗಿ ಎಲ್ಲ ಅಂಶಗಳಿಂದ ಸೇರ್ಪಡೆ ಆಗಿರ್ತಕ್ಕಂಥ ಸಂಸ್ಕೃತದ ಪದಗಳು ಹಳೆಗನ್ನಡದ ಕಾವ್ಯಗಳನ್ನ ಕಬ್ಬಿಣದ ಕಡಲೆಗಳು ಅನಿಸಿದವು ಅಂತ ಹೇಳ್ತಾರೆ. ಇದಾದ್ಮೇಲೆ ಎರಡನೆಯ ಸ್ವರೂಪ ಅಷ್ಟಾದಶ ವರ್ಣನೆಗಳು. ನೋಡಿ,
ನಾನು ಮೊದಲೇ ಹೇಳಿದ್ದೀನಿ, ಹಳೆಗನ್ನಡ ಕಾಲಘಟ್ಟದಲ್ಲಿ ಕವಿಗಳು ರಾಜರ ಆಶ್ರಯ ತೆಗೆದುಕೊಂಡು ಸಾಹಿತ್ಯವನ್ನು ರಚನೆ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲ, ರಾಜರನ್ನ ಯಾವುದಾದ್ರೂ ಒಬ್ಬ ಪೌರಾಣಿಕ ವ್ಯಕ್ತಿಗೋ ಅಥವಾ ಒಬ್ಬ ಐತಿಹಾಸಿಕ ವ್ಯಕ್ತಿಗೋ ಹೋಲಿಸಿ ಕಾವ್ಯವನ್ನು ರಚನೆ ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅವರನ್ನ ಹೊಗಳಬೇಕಾಗಿತ್ತು. ಹಾಗಾಗಿ ಚಂಪು ಕಾವ್ಯಗಳಲ್ಲಿ ಈ ಅಷ್ಟಾದಶ ವರ್ಣನೆಗಳು ರಾಜನನ್ನ ಹೊಗಳುವ ನಿಮಿತ್ತವಾಗಿ ಬಂದಿರಬೇಕು ಅಂತಕ್ಕಂಥದ್ದು ಒಂದು ವಿಚಾರ. ಇದು ಎಲ್ಲ ಕವಿಗಳು ಅನುಸರಿಸಿಲ್ಲ. ಇದನ್ನು ಎಲ್ಲ ಕವಿಗಳು ಅನುಸರಿಸಿಲ್ಲವಾದರೂ ಕೂಡ ಬಹಳಷ್ಟು ಜನರು ಇದನ್ನ ಒಪ್ಪಿ ತಮ್ಮ ಕಾವ್ಯಗಳಲ್ಲಿ ಭೂಷಿತ ನೋಡ್ತೀವಿ. ಮುಖ್ಯವಾಗಿ ಆ ಅಷ್ಟಾದಶ ಅಂದ್ರೆ 18 ರೀತಿಯ ವರ್ಣನೆಗಳು ಯಾವುವು ಅಂತ ಕೇಳೋದಾದ್ರೆ ಸಮುದ್ರ, ನಗರ, ರಾಜಕುಮಾರನ ವಿವಾಹ, ಜೊತೆಗೆ ಪಟ್ಟಾಭಿಷೇಕ, ಪುತ್ರೋತ್ಸವ, ಸೂರ್ಯೋದಯ, ಚಂದ್ರೋದಯ, ಋತು, ಅರಣ್ಯ, ಪ್ರಕೃತಿ, ಜಲಕ್ರೀಡೆ, ಜೊತೆಗೆ ಮದ್ಯಪಾನ, ವಿರಹ, ಮಿಲನ, ಮಂತ್ರಾಲೋಚನೆ, ಜೂಜು, ಜೊತೆಗೆ ಪ್ರಯಾಣ, ಯುದ್ಧ ಹಾಗೂ ವಿಜಯ. ಇವೇ ಆ 18 ವರ್ಣನೆಗಳು. ಇವುಗಳಲ್ಲಿ ಅಷ್ಟಾದಶ ವರ್ಣನೆಗಳು ಅಂತ ಕರಿತೀವಿ. ಈ ಎಲ್ಲ ವರ್ಣನೆಗಳನ್ನ ಮಾಡುವ ಒಂದು ಉದ್ದೇಶ ರಾಜರನ್ನ ಹೊಗಳಬೇಕಾಗಿತ್ತು. ರಾಜರನ್ನ ಒಬ್ಬ ಪೌರಾಣಿಕ ವ್ಯಕ್ತಿಗೆ ಸಮೀಕರಿಸಿ ರಚನೆ ಮಾಡಬೇಕಾಗಿತ್ತು. ಆಗ ಇವೆಲ್ಲ ಅನಿವಾರ್ಯವಾಗಿದ್ದವು. ಇನ್ನು ಮೂರನೆಯ ಒಂದು ಲಕ್ಷಣ ಅಂದ್ರೆ ಕಥಾವಸ್ತುವಿಗೆ ಪೌರಾಣಿಕ ವಸ್ತುಗಳ ಆಯ್ಕೆ. ನಾನು ಆಗಲೇ ಹೇಳಿದ ಹಾಗೆ ಹಳೆಗನ್ನಡ ಬಹಳ ಜನಪ್ರಿಯವಾಗಿರತಕ್ಕಂತಹ ಸಾಹಿತ್ಯ ರೂಪ ಚಂಪು. ಹಳೆಗನ್ನಡದ ಬಹು ಜನಪ್ರಿಯ ಸಾಹಿತ್ಯ ರೂಪ ಅಂದ್ರೆ ಅದು ಚಂಪು. ಬಹಳ ದೀರ್ಘವಾಗಿರ್ತಕ್ಕಂಥ ಕಾವ್ಯ, ವಿಸ್ತಾರವಾಗಿರ್ತಕ್ಕಂಥ ಕತೆ, ಅನೇಕ ವರ್ಣನೆಗಳನ್ನ ಕಾವ್ಯದಲ್ಲಿ ತೆಗೆದುಕೊಂಡು ಬರಬೇಕಾಗಿದ್ದು ಕವಿಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇತ್ತು. ನಾವು ಚಾಲೆಂಜ್ ಅಂತ ಏನು ಕರಿತೀವಲ್ಲ, ಕವಿಯ ಒಂದು ಸವಾಲು. ಈ ಸಂದರ್ಭದಲ್ಲಿ ರಾಜನನ್ನ ಒಂದು ಪೌರಾಣಿಕ ಪಾತ್ರಕ್ಕೆ ಹೋಲಿಸಬೇಕಾಗಿತ್ತು. ಮುಖ್ಯವಾಗಿ ಪಂಪನಾಗಿರ್ತಕ್ಕಂಥವು ತನಗೆ ಆಶ್ರಯ ನೀಡತಕ್ಕಂಥ ಅರಿಕೇಸರಿಯನ್ನು ಮಹಾಭಾರತದ ಅರ್ಜುನ ಜೊತೆ ಸಮೀಕರಿಸಿ ವಿಕ್ರಮಾರ್ಜುನ ವಿಜಯ ಅಂತ ರಚನೆ ಮಾಡಬೇಕಾಯಿತು. ಹಾಗೆ ಇಳಿಯುವ ಬೇಡಿದ ಸತ್ಯಾಶ್ರಯನನ್ನು ಭೀಮನಿಗೆ ಹೋಲಿಸಬೇಕಾದಂತ ಅನಿವಾರ್ಯತೆ ರಂಗನಿಗೆ ಬಂತು. ಹಾಗಾಗಿ ಸಾಹಸ ಭೀಮ ವಿಜಯ ಅಂತ ಹೆಸರಿಟ್ಟು ಕಾವ್ಯವನ್ನು ರಚನೆ ಮಾಡಿದ. ಹೀಗೆ ತಮಗೆ ಆಶ್ರಯ ನೀಡತಕ್ಕಂತ ರಾಜರ ಋಣವನ್ನ ತೀರಿಸುವಂತ ಒಂದು ಋಣ ಪ್ರಜ್ಞೆಯಿಂದಾಗಿ ಬಹಳಷ್ಟು ಕಾವ್ಯಗಳಲ್ಲಿ ಪೌರಾಣಿಕ ವಸ್ತುಗಳೇ ಪುನರಾವರ್ತನೆ ಆಗುವುದನ್ನು ನೋಡ್ತಾ ಹೋಗ್ತೀವಿ. ಮುಖ್ಯವಾಗಿ ಈ ಒಂದು ದೊಡ್ಡದಾಗಿರ್ತಕ್ಕಂಥ ಕೃತಿಗಳಲ್ಲಿ ವಿಷಯದ ಸುಲಭೀಕರಣಕ್ಕಾಗಿ ನಾವ್ಯಾಗಿ ಇವತ್ತು ಅಧ್ಯಾಯಗಳನ್ನು ಕರಿತೀವಿ. ಅವರು ಲಂಬ, ಸಂಧಿ, ಆಶ್ವಾಸ ಅಂತ ಹೆಸರುಗಳನ್ನಿಟ್ಟು ಅಧ್ಯಾಯಗಳನ್ನು ಮಾಡ್ತಿದ್ರು. ಒಟ್ಟಾರೆ ಶೃಂಗಾರ, ರೌದ್ರ, ವೀರ ಇಂಥ ಎಲ್ಲ ರಸಗಳು ಏನಪ್ಪಾ ಅಂದ್ರೆ ಕಾವ್ಯದಲ್ಲಿ ಕಿಕ್ಕಿರು ಓದುಗಳನ್ನ ಬೇರೊಂದು ಲೋಕಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂಥ ಕಾವ್ಯ ಸೃಷ್ಟಿ ಈ ಅವಧಿಯಾಯಿತು ಅಂತ ಹೇಳ್ಬೋದು. ನಾಲ್ಕನೇ ಒಂದು ಸ್ವಲ್ಪ ಲಕ್ಷಣವೇ ಲೌಕಿಕ ಮತ್ತು ಆಗಮಿಕ ಕಾವ್ಯ ರಚನೆ. ಒಟ್ಟಾರೆ ಒಬ್ಬ ಕವಿ ಅದನ್ನ ಆ ಒಂದು ಹಾದಿನ ಹಾಕಿಕೊಟ್ಟ ಅಂದ್ಮೇಲೆ ಮುಂದೆ ಎಲ್ಲಾ ಕವಿಗಳು ಅದೇ ರೀತಿ ಕಾವ್ಯಗಳನ್ನ ರಚನೆ ಮಾಡ್ತಾ ಹೋಗ್ತಾರೆ. ಮುಖ್ಯವಾಗಿ ಈ ಜಗತ್ತು, ಈ ಸಂಸಾರ, ಈ ಜೀವನ, ಇದರ ಬಗ್ಗೆ ಕಾವ್ಯಗಳು ಬರ್ತಕ್ಕಂಥದ್ದು ಲೌಕಿಕ ಕಾವ್ಯ ಅಂತ ಹೆಸರಿಟ್ಟು ದೇವರು, ಅಧ್ಯಾತ್ಮ, ಜೊತೆಗೆ ಇತಿಹಾಸದಲ್ಲಿ ಬಂದು ಹೋಗಿರ್ತಕ್ಕಂಥ ಮಹಾಪುರುಷರು, ಅವರ ಜೀವನ, ಭವಾವಳಿ ಇದೆಲ್ಲವನ್ನ ಕುರಿತು ರಚನೆ ಮಾಡ್ತಕ್ಕಂಥದ್ದು ಆಗಮಿಕ ಕಾವ್ಯ ಅಂತ ಹೆಸರಿಟ್ಟು ಆದಿ ಕವಿ ಪಂಪ ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥ ಒಂದು ಕಾವ್ಯವನ್ನ ಲೌಕಿಕ ಅಂತ ಹೇಳಿ ಆದಿ ಪುರಾಣವನ್ನ ಆಗಮಿಕ ಕಾವ್ಯ ಅಂತ ಹೇಳಿದ. ಸುಂದರವಾಗಿದೆ. ಬೆಳಗುವಿನಲ್ಲಿ ಲೌಕಿಕಮಂ ಅಲ್ಲಿ ಜಿನಾಗಮಂ ಅಂದ್ರೆ ನಾನು ವಿಕ್ರಮಾರ್ಜುನ ವಿಜಯದಲ್ಲಿ ಲೌಕಿಕವನ್ನ ಬೆಳಗ್ತೀನಿ, ಅಲ್ಲಿ ಜಿನಾಗಮಂ ಅಂದ್ರೆ ಆದಿ ಪುರಾಣದಲ್ಲಿ ನಾನು ಜಿನ ಆಗಮಗಳನ್ನ ಅಥವಾ ಜೈನ ಧರ್ಮದ ಸಂದೇಶಗಳನ್ನ, ಜೈನ ಧರ್ಮದ ಮಹಾಪುರುಷರ ಜೀವನ ಭವಾವಳಿಗಳನ್ನ ಬೆಳಗಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳುವುದನ್ನು ಗಮನಿಸಿದರೆ ಎರಡು ರೀತಿಯಾಗಿರ್ತಕ್ಕಂಥ ಕಾವ್ಯ ಪರಂಪರೆ ನಮ್ಮ ಕನ್ನಡ ಆದಿ ಕವಿ ಪಂಪನಿಂದ ಉದ್ಭವ ಆಗಿರ್ತಕ್ಕಂಥದ್ದು. ಇದಾದ್ಮೇಲೆ ಹಾಗೆ ಮುಂದೆ ಏನಪ್ಪಾ ಅಂತಕ್ಕಂಥ ಕವಿಗಳು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಸಾಹಸ ಭೀಮ ವಿಜಯ ಅಂತಕ್ಕಂಥದ್ದು ಲೌಕಿಕ ಕಾವ್ಯ ಆದ್ರೆ
ಅಜಿತ ತೀರ್ಥಂಕರ ಪುರಾಣ ತಿಲಕ ಅಂತಕ್ಕಂಥದ್ದು ಆಗಮಿಕ ಕಾವ್ಯ. ಜನ್ಮ ವಿಷಯಕ್ಕೆ ಬಂದ್ರೆ ಶಾಂತಿನಾಥ ಪುರಾಣ ಅಂತಕ್ಕಂಥದ್ದು ಆಗಮಿಕ ಕಾವ್ಯ ಆದ್ರೆ ಧೋಳೈಕ ರಾಮ ವಿಜಯ ಅದು ಲೌಕಿಕ ಕಾವ್ಯ ಅನಿಸ್ಕೊಳ್ತಕ್ಕಂಥದ್ದು. ಹೀಗಾಗಿ ಒಟ್ಟಾರೆ ರಾಮಾಯಣ ಮಹಾಭಾರತ ವಸ್ತುಗಳು ಇವೆಲ್ಲ ಲೌಕಿಕ ಕಾವ್ಯವನ್ನ ರಚನೆ ಮಾಡಲಿಕ್ಕೆ ವಸ್ತುಗಳಾದ್ರೆ ಜೈನ ಧರ್ಮದ ತೀರ್ಥಂಕರ ಕಥೆಗಳು ಅವೆಲ್ಲ ಏನಪ್ಪಾ ಅಂದ್ರೆ ಆಗಮಿಕ ಕಾವ್ಯದ ವಸ್ತುಗಳಾಗಿದ್ದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಹೀಗೆ ಒಬ್ಬ ಕವಿಯಾದವರು ತನ್ನ ಜೀವಮಾನದಲ್ಲಿ 2 ಕೃತಿಗಳನ್ನು ರಚನೆ ಮಾಡುವುದು ಅವಶ್ಯ ಮತ್ತು ಅನಿವಾರ್ಯವಾಗಿತ್ತು ಅಂತಕ್ಕಂಥ ಒಂದು ವಿಚಾರ 10ನೇ ಶತಮಾನದ ಹಳೆಗನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ನಾವು ನೋಡ್ತೀವಿ. 5ನೇ ಒಂದು ಸ್ವರೂಪ ಲಕ್ಷಣ ಅಂದ್ರೆ ದೈವಸ್ತುತಿ ಫಲಶ್ರುತಿ. ಅಂದ್ರೆ ಚಂಪು ಕಾವ್ಯಗಳನ್ನ ಬರೀತಕ್ಕಂತ ಕವಿಗಳು ಮೊದಲು ತಮಗೆ ಇಷ್ಟವಾದಂತಹ ದೈವವನ್ನು ಅಂದ್ರೆ ದೇವರನ್ನ ಪ್ರಾರ್ಥಿಸುತ್ತಿದ್ರು. ಅದಕ್ಕೆ ಮಂಗಳ ಪದ್ಯ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ತಾವು ಗೌರವಿಸ್ತಕ್ಕಂತ ಹಿಂದಿನ ಕವಿಗಳನ್ನು ಕೂಡ ಇಲ್ಲಿ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು. ಇದಾದ್ಮೇಲೆ ಕಾವ್ಯ ಅಂತ್ಯದಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ತಮ್ಮ ಸ್ವವಿಚಾರಗಳನ್ನ, ತಮಗೆ ಸಿಕ್ಕಿರ್ತಕ್ಕಂಥ ಬಿರುದುಗಳನ್ನ, ಜೊತೆಗೆ ಆಶ್ರಯ ನೀಡತಕ್ಕಂಥ ರಾಜನನ್ನ ಕುರಿತು ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊತಿದ್ರು. ಇದಕ್ಕೆ ಫಲಶ್ರುತಿ ಅಂತ ಹೆಸರು. ಬಹುಶಃ ಇವತ್ತಿನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಮಗೆ ಫಲಶ್ರುತಿ ಇತ್ತು ಅನ್ನೋ ಕಾರಣಕ್ಕೆ ಇಷ್ಟೊಂದು ಸಮೃದ್ಧವಾಗಿರ್ತಕ್ಕಂಥ ಸಾಹಿತ್ಯ ಚರಿತ್ರೆ ಕಟ್ಕೊಳ್ಳೋಕೆ ಸಾಧ್ಯ ಆಗಿದೆ. ಯಾಕಂದ್ರೆ ಯಾವ ಕವಿ ಎಲ್ಲಿದ್ದ, ತಂದೆ ಯಾರು, ತಾಯಿ ಯಾರು, ಎಷ್ಟನೇ ಸಂವತ್ಸರದಲ್ಲಿ ಆತ ಜನ್ಮವನ್ನು ತಾಯಿದ, ಅವರ ಆಶ್ರಯ ನೀಡಿದವರು ಯಾರು, ಅಥವಾ ಬಿರುದುಗಳೇನಿತ್ತು, ಈ ಎಲ್ಲ ವಿಚಾರಗಳು ನಮಗೆ ಆಯಾ ಕವಿಯ ಕಾವ್ಯದ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥ ಫಲಶ್ರುತಿಯಲ್ಲಿ ಸಿಗ್ತಕ್ಕಂಥದ್ದು. ಹಾಗಾಗಿ ದೈವಸ್ತುತಿಯನ್ನ ಮಾಡಿರ್ತಕ್ಕಂಥ ಕವಿ ಕೊನೆಗೆ ಫಲಶ್ರುತಿಯಲ್ಲಿ ತನ್ನ ಕಾವ್ಯವನ್ನ ಮುಕ್ತಾಯಗೊಳಿಸುತ್ತಿದ್ದ. ಇನ್ನು 6ನೆಯ ಒಂದು ಪ್ರಮುಖ ಲಕ್ಷಣ ಅಂದ್ರೆ ಶಾಸ್ತ್ರ ಗ್ರಂಥಗಳು ಇತರ ಸಾಹಿತ್ಯಕ್ಕಿಂತ ಕಠಿಣ. ನಾನು ಮೊದಲೇ ಹೇಳಿದ್ದಲ್ಲ, ಕೈರಾಜ್ಯ ಮಾರ್ಗ ಅಂತಕ್ಕಂಥದ್ದೊಂದು ಶಾಸ್ತ್ರ ಗ್ರಂಥ. ಇದ್ರ ಜೊತೆಗೆ ಹಲವಾರು 10ನೇ ಶತಮಾನದಲ್ಲಿ ಶಾಸ್ತ್ರ ಗ್ರಂಥಗಳು ಹುಡ್ಕೊಳ್ತವೆ. ಹಾಗಾಗಿ ಎಲ್ಲಾ ಶಾಸ್ತ್ರ ಗ್ರಂಥಗಳು ಇವತ್ತು ಕೂಡ ಹೇಳ್ತಾರೆ ಶಾಸ್ತ್ರ ಬಹಳ ಕಷ್ಟ್ರಿ, ತಿಳ್ಕೊಳ್ಳೋ ಬಹಳ ಕಷ್ಟ ಅಂತ ಹೇಳ್ತಿರ್ತಾರೆ. ಹಂಗ ಉಳಿದ ಎಲ್ಲಾ ಕೃತಿಗಳು ಅಷ್ಟೇ ಈ ಶಾಸ್ತ್ರ ಕೃತಿ ಒಂದುಗಳಿಗೂ ಅಷ್ಟೇ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಛಂದಸ್ಸಿನ ಬಿಡು, ಕಥಾವಸ್ತುವಿನ ಹಿಡಿತ ಆ ಒಂದು ಶಾಸ್ತ್ರ ಕೃತಿಯನ್ನ ಬಹಳ ಗಟ್ಟಿಗೊಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಕಥೆ ಇರೋದಿಲ್ಲ. ಉಳಿದ ಕಾವ್ಯಗಳಿರ್ತಕ್ಕಂಥ ಕಥೆ ನಮ್ಮನ್ನ ಮುಂದುವರ್ಸ್ಕೊಂಡು ಹೋಗ್ತದೆ. ಇಲ್ಲಿ ಛಂದಸ್ಸು, ಕಾವ್ಯಮೀಮಾಂಸೆ, ತರ್ಕ, ವ್ಯಾಕರಣ ಇಂಥ ಅಂಶಗಳನ್ನ ಇರೋದ್ರಿಂದ ಅವುಗಳನ್ನು ಪದ್ಯದಲ್ಲಿ ಹೇಳುವುದರಿಂದ ಇದು ಬಹಳ ಮುಖ್ಯ ಗಮನಿಸಬೇಕು ವಿದ್ಯಾರ್ಥಿಗಳು. ಕೊಡ್ತಕ್ಕಂಥ ಡೆಫಿನಿಷನ್ ಅಂತ ಏನ್ ಕರಿತೀವಿ, ವ್ಯಾಖ್ಯೆ ಮತ್ತು ವ್ಯಾಖ್ಯಾನ. ಇವತ್ತು ನಾವು ಹೊಸಗಳಲ್ಲಿ ಏನ್ ಮಾಡ್ತೀವಿ, ಸಂಧಿ ಅಂದ್ರೆ ಏನು ಅಂತ ತಿಳ್ಕೊಂಡು ಅದನ್ನ ಹೇಳ್ತೀವಿ, ಅದ್ರ ಜೊತೆ ಉದಾಹರಣೆ ಕೊಡ್ತೀವಿ. ಆದ್ರೆ ಅಂದಿನ ಕಾಲದಲ್ಲಿ ಆ ವ್ಯಾಖ್ಯಾನ ಕೂಡ ಏನಪ್ಪಾ ಅಂದ್ರೆ ಪದ್ಯದಲ್ಲೇ ಹೇಳ್ತಕ್ಕಂಥದ್ದು, ಎಷ್ಟೋ ಉದಾಹರಣೆಗಳನ್ನು ಕೂಡ ಪದ್ಯದಲ್ಲೇ ಹೇಳ್ತಕ್ಕಂಥದ್ದು. ಹಾಗಾಗಿ ಅವೆಲ್ಲಾ ವಿಚಾರಗಳು ಬಹಳ ಕಷ್ಟಕರವಾಗಿರ್ತಕ್ಕಂಥ ಶಾಸ್ತ್ರ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಅಂಶಗಳು ಅಂತ ನಾವು ಹೇಳ್ತೀವಿ. ಇನ್ನು 7ನೇ ಒಂದು ಪ್ರಮುಖ ಲಕ್ಷಣ ಅಂದ್ರೆ ಸಾಹಿತ್ಯ ಜ್ಞಾನದೊಂದಿಗೆ ಮೋಕ್ಷದ ಕಡೆಗೆ. ನೋಡಿ, ನಾವು ಎಷ್ಟೇ ಸಾಹಿತ್ಯ ಕೃತಿಗಳನ್ನ ಓದಿದ್ರು ಕೂಡ ಅದರ ಅಂತಿಮ ಆನಂದ, ಅದರ ಪ್ರಯೋಜನ ಅಂತ ಅಂದ್ರೂ ಕೂಡ ಅದು ಮೋಕ್ಷದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ ಅನ್ನೋದು 10ನೇ ಶತಮಾನದ ಕಾವ್ಯವನ್ನು ರಚನೆ ಮಾಡತಕ್ಕಂಥ ಕವಿಗಳ ಒಟ್ಟು ಕಲಾಕೃತಿಗಳ ಒಂದು ಸ್ವರೂಪ. 17ನೇ ಶತಮಾನದ ಕೇಶರಾಜ ಶಬ್ದಮಯ ದರ್ಪಣ ಅಂತ ಹೇಳ್ತೀವಲ್ಲ, ಆ ಶಬ್ದಮಯ ದರ್ಪಣವನ್ನು ಬರೆದಿರ್ತಕ್ಕಂಥ ಕೇಶರಾಜ ಒಂದು ಸೂತ್ರದಲ್ಲಿ ಹೇಗೆ ಹೇಳ್ತಾನೆ, ವ್ಯಾಕರಣದಿಂದ ಪದ, ಆ ಪದದಿಂದ ಅರ್ಥ, ಆ ಅರ್ಥದಿಂದ ತತ್ವಾಲೋಕ, ಆ ತತ್ವಾಲೋಕದಿಂದ ಆಕಾಂಕ್ಷಿತ ಮುಕ್ತಿ. ನೋಡು, ಆಕಾಂಕ್ಷಿತ ಅಂದ್ರೆ ನಾವೇನ್ ಬೇಡ್ಕೋತೀವಿ, ನಾವೇನ್ ಅಂದ್ಕೋತೀವಿ ಅಂತ ಒಂದು ಮುಕ್ತಿ ಸಿಗ್ತೈತಿ. ಅಂದ್ರೆ ಕಲಿತಕ್ಕಂತ ವ್ಯಾಕರಣ ಇದ್ರೂ ಕೂಡ ಅದು ಕೊನೆಗೆ ನಮಗೆ ಮುಕ್ತಿ ನಿಲ್ಲಿಸ್ತದೆ ಅಂತ ಹೇಳಿ ಒಂದು ಮಾತನ್ನ ಆದರ್ಶಿ ಈ ಸಂದರ್ಭವನ್ನು ಹೇಳೋದಾದ್ರೆ, ಕಾಳಿದಾಸ ಅಂತಕ್ಕಂಥ ಕವಿ ಕೂಡ ಧರ್ಮವನ್ನ ಗಳಿಸಬೇಕನ್ನವರು ದೇಹ ಸೌಖ್ಯಕ್ಕೆ ಮೊಟ್ಟ ಮೊದಲ ಗಮನ ಕೊಡಬೇಕು. ಆಧ್ಯಾತ್ಮ ಬೆಳವಿನಿಂದ ಮೌನತ ಧರ್ಮ ಪ್ರಾಪ್ತಿ ಆಗ್ತೈತಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾನೆ. ಹಾಗಾಗಿ ಒಟ್ಟಾರೆ ಸಾಹಿತ್ಯ ಕೃತಿಗಳು ನಮಗೆ ಮೋಕ್ಷವನ್ನು ನೀಡುತ್ತವೆ ಅನ್ನುವಂತ ಒಂದು
ವಿಚಾರ ಅವತ್ತಿನ ಕಾಲಕ್ಕೆ ಇತ್ತು ಅಂತಕ್ಕಂಥದ್ದು. ಇನ್ನು ಕೊನೆಯದಾಗಿ ಪದ್ಯಕ್ಕೆ ಹೆಚ್ಚಿನ ಆದ್ಯತೆ. ನೀವು ಶಾಸ್ತ್ರ ಸಾಹಿತ್ಯ ತಗೋರಿ, ಶಾಸನ ತಗೋರಿ, ಚಂಪು ತಗೋರಿ, ಈ ಎಲ್ಲಗಳಲ್ಲಿ ಹೆಚ್ಚಾಗಿ ನಮಗೆ ಸಿಗ್ತಕ್ಕಂಥದ್ದು ಪದ್ಯ. ನೋಡಿ, ಕಂದ ಪದ್ಯ, ಖ್ಯಾತಕ ವೃತ್ತಗಳು, ಇದಿಷ್ಟು ರಗಳೆಗಳು, ಅಲ್ಲಲ್ಲಿ ಒಂದು ಷಟ್ಪದಿ ಕೂಡ ಬಳಕೆ ಆಗಿರ್ತಕ್ಕಂಥದ್ದು. ಈ ಎಲ್ಲ ಅಂಶಗಳು ಪದ್ಯದಲ್ಲಿ. ಗದ್ಯ ಇರುವ ಅಲ್ಲಲ್ಲಿ ಒಂದಿಷ್ಟು ಚಂಪು ಕಾವ್ಯಗಳು ಬಳಕೆ ಆಗ್ತಕ್ಕಂಥದ್ದು. ಮುಂದೆ ವಡ್ಡಾರಾಧನೆ ಮತ್ತು ಕರ್ನಾಟಕ ಪಂಚತಂತ್ರ ಈ ಕೃತಿಗಳಲ್ಲಿ ಮಾತ್ರ ಗದ್ಯ ತನ್ನ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಯಾಕೆ ಪದ್ಯಕ್ಕೆ ಹೆಚ್ಚಿನ ಆದ್ಯತೆ ಇತ್ತು ಅಂದ್ರೆ, ಹಿಂದಿನ ಕಾಲದಲ್ಲಿ ಎಲ್ಲವೂ ಶ್ಲೋಕಮಯವಾಗಿತ್ತು. ಅಂದ್ರೆ ಗುರು ಹೇಳಿಕೊಟ್ಟದ್ದನ್ನ ಬಾಯಿಪಾಠ ಮಾಡಬೇಕಾಗಿತ್ತು, ಕಂಠಪಾಠ ಮಾಡಿ ಮತ್ತೆ ಗುರುವಿಗೆ ಮನೆಯನ್ನು ಒಪ್ಪಿಸಬೇಕಾಗಿತ್ತು. ಹೀಗಾಗಿ ಶ್ಲೋಕಗಳು ಅಂತಕ್ಕಂಥದ್ದು, ಸ್ತೋತ್ರಗಳು ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಇರುವಾಗ, ಗದದಲ್ಲಿ ಹೇಳಿದ್ರೆ ಅದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಬಹಳಷ್ಟು ಕವಿಗಳೇನಪ್ಪ ಪದ್ಯಕ್ಕೆ ಮರೆ ಹೋಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗೆ ಹೇಳ್ತಾನ, ಖ್ಯಾತ ಕರ್ನಾಟಕದ ಜೊತೆಗೆ ಕಂದ ಪದದ ಜೊತೆಗೆ ತ್ರಿಪದಿ, ಅಕ್ಕರ, ಷಟ್ಪದಿ, ರಗಳೆ ಇಂಥ ಅಂಶಗಳು ಕೂಡ ಏನಪ್ಪಾ ಅಲ್ಲಲ್ಲಿ ಬಳಕೆಯಾಗಿ ಒಟ್ಟಾರೆ ಅವತ್ತಿನ ವಾತಾವರಣ ಪದ್ಯಮಯವಾಗಿತ್ತು ಅಂತ ನಾವು ಹೇಳ್ಬೋದು. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ಸಾಹಿತ್ಯ 10ನೇ ಶತಮಾನದ ಸಮೃದ್ಧವಾಗಿರತಕ್ಕಂತ ಸಾಹಿತ್ಯ ಈ ನೆಲದ ಹೆಮ್ಮೆಯ ಸಂಗತಿ. ನೋಡಿ, ಪಂಪ 2 ಕೃತಿಗಳನ್ನ ಬರೆದ್ರು, ರನ್ನ 2 ಕೃತಿಗಳನ್ನ ಬರೆದ್ರು, ಶತಮಾನಗಳು ಇನ್ನು ಹೋಗಿ ಇವತ್ತು ಅವರು ಉಳ್ಕೊಂಡಿದ್ದಾರೆ. ಕಾರಣ ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಸಾಹಿತ್ಯ ಅವತ್ತಾಗಿತ್ತು. ಒಟ್ಟಾರೆ ಶಾಸನ, ಶಾಸ್ತ್ರ, ಗದ್ಯ, ಚಂಪು ಅಂತಕ್ಕಂಥ ಮಹೋನ್ನತ ಸಾಹಿತ್ಯ ರೂಪಗಳಿಂದ ಈ ಸಾಹಿತ್ಯ ಬೆಳಕಿಗೆ ಬಂತು. ಮುಂದಿನ ಸಾಹಿತ್ಯದ ಕವಿಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರುವುದಷ್ಟೇ ಅಲ್ಲದೆ ಈ ಮಣ್ಣಿನ ಋಣವನ್ನು ತೀರಿಸಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ತದೆ. ಇವತ್ತು ಎಷ್ಟೋ ಇತಿಹಾಸದಲ್ಲಿ ಕಾಣಲಾದ, ಇತಿಹಾಸದಲ್ಲಿ ಉಳಿತದ್ದು ಶಿವಲಾದಂತ ಎಷ್ಟೋ ಸಂಗತಿಗಳು ಕನ್ನಡ ಸಾಹಿತ್ಯದ ಕವಿಗಳ ಕೃತಿಗಳಲ್ಲಿ ನಮಗೆ ಬೆಳಕಿಗೆ ಬರ್ತಕ್ಕಂಥದ್ದು. ಹಾಗಾಗಿ ಸಾಹಿತ್ಯ ಅಂದ್ರೆ ಕೇವಲ ನಾವೆಲ್ಲ ಹೇಳಿದ ಸಾರ್ವಭೌಮ ಅಭಿವ್ಯಕ್ತಿ, ಓದುವನ್ನು ಆನಂದವನ್ನು ನೀಡತಕ್ಕಂಥದ್ದು ಇಲ್ಲಿಗೆ ಸೀಮಿತಗೊಳ್ಳಲು ಸಾಧ್ಯ ಇಲ್ಲ. ಅದು ಚರಿತ್ರೆಯಾಗಿದೆ, ಅದು ಸಂಸ್ಕೃತಿಯಾಗಿದೆ, ಅದು ಅಧ್ಯಾತ್ಮವಾಗಿದೆ, ಅದು ಬದುಕನ್ನ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಸಂಗತಿಯಾಗಿದೆ. ಈ ಎಲ್ಲ ಅಂಶಗಳು 10ನೇ ಶತಮಾನ. ಅವರು ಸಮಾಜವನ್ನು ಬಿಟ್ಟಿಲ್ಲ, ಅವರು ಧರ್ಮವನ್ನು ಬಿಟ್ಟಿಲ್ಲ, ಅವರು ರಾಜಕೀಯವನ್ನು ಬಿಟ್ಟಿಲ್ಲ, ಜೊತೆಗೆ ವಿವಿಧ ಬದುಕಿನ ವಿಷಯಗಳನ್ನು ಇಟ್ಕೊಂಡು ಅವುಗಳನ್ನೇನಪ್ಪಾ ಅಂದ್ರೆ ಕ್ರೋಢೀಕರಿಸಿ ಮಹಾಕಾವ್ಯಗಳನ್ನ ಬರೆಯುವಂತ ಪ್ರಯತ್ನವನ್ನು ಮಾಡಿದರು. ಮಹಾಭಾರತದಲ್ಲಿ ಕೌರವರು ಪಾಂಡವರ ಯುದ್ಧ 10ನೇ ಶತಮಾನಕ್ಕಷ್ಟೇ ಅಲ್ಲ, ಇವತ್ತಿನ ಕಾಲಘಟ್ಟದಲ್ಲಿ ಕೂಡ ಹೇಗೆ ಪ್ರಸ್ತುತವಾಗ್ತದೆ, ಆಸ್ತಿ ಅಂತಕ್ಕಂಥದ್ದು ಅಣ್ಣ ತಮ್ಮರ ನಡುವೆ ಹೇಗೆ ಜಗಳಕ್ಕೆ ಕಾರಣವಾಗ್ತದೆ ಅಂತಕ್ಕಂಥದನ್ನ ಪಂಪ, ರನ್ನರ ಕಾವ್ಯಗಳು ಶತಮಾನಗಳ ಸಾವಿರ ಕೂಡ ಪ್ರಸ್ತುತಗೊಳಿಸುವಂತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಹೀಗೆ ಬದುಕಿನ ಮೌಲ್ಯಗಳನ್ನ, ಬದುಕಿನ ಕೊಳವುಗಳನ್ನ, ಬದುಕಿನಲ್ಲಿ ಅನುಸರಿಸಬೇಕಾದ ಮಾರ್ಗಗಳನ್ನ ತೋರಿಸಿಕೊಡ್ತಕ್ಕಂಥ 10ನೇ ಶತಮಾನದ ಪ್ರಾಚೀನ ಕಾಲದ ಅಥವಾ ಹಳೆಗನ್ನಡ ಸಾಹಿತ್ಯ ಇವತ್ತೂ ಕೂಡ ನಮ್ಮೆಲ್ಲರ ಕಾಮಧೇನು ಕಲ್ಪವೃಕ್ಷವಾಗಿದೆ ಅಂತ ಹೇಳ್ಬೋದು. ಇಂಥ ಒಂದು ಸಾಹಿತ್ಯದ ಸ್ವರೂಪ ಲಕ್ಷಣಗಳ ಜೊತೆಗೆ ಅದರ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳನ್ನು, ಸಾಹಿತ್ಯ ರೂಪಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ದಯವಿಟ್ಟು ನಿಮ್ಮ ಅತ್ಯಂತ ಪೂರಕ ಸಾಮಗ್ರಿಯನ್ನಾಗಿ ಈ ವಿಡಿಯೋವನ್ನ ಬಳಸಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಉತ್ತರವನ್ನ ನಿಮ್ಮ ಮುಂದೆ ಇಡೋದಕ್ಕೆ ಮುಂದಿನ ಈ ಎಲ್ಲ ಕೃತಿಗಳು ಆರ್ ನರಸಿಂಹಾಚಾರ್ಯರ ಕರ್ನಾಟಕ ಕವಿಚರಿತೆ, ಕೆ ವೆಂಕಟರಾಮಪ್ಪನವರ ಕನ್ನಡ ಸಾಹಿತ್ಯ ಚರಿತ್ರೆ, ಮಾಧವ ಬುದ್ಧಣ್ಣವರ ಐಚ್ಛಿಕ ಕನ್ನಡ ಸಾಹಿತ್ಯ ಚರಿತ್ರೆ, ಜಿ ಎಸ್ ಸೂರಪ್ಪನವರ ಕನ್ನಡ ಸಾಹಿತ್ಯ ಸಮೀಕ್ಷೆ, ಎಂ ಮರಿಯಪ್ಪ ಭಟ್ಟರ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ, ಈ ಇಷ್ಟು ಕೃತಿಗಳು ನನಗೆ ಆಕರ ಸಾಮಗ್ರಿಗಳಾಗಿ ಸಿಕ್ಕಿದ್ದು. ಅವುಗಳಲ್ಲಿರ್ತಕ್ಕಂಥ ಮಾಹಿತಿಗಳನ್ನ ಆಧರಿಸಿ ನನ್ನ ಮತಿಯ ಮಿತಿಗೆ ಸಿಲುಕಿದಷ್ಟು ವಿಚಾರಗಳನ್ನು ಇಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಮತ್ತೊಂದು ಸಾರಿ ಹೇಳುತ್ತಾ ನನ್ನ ಮಾತನ್ನ ಇಲ್ಲಿ ಮುಕ್ತಾಯಗೊಳಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.